KCET ಸೆಕೆಂಡ್ ಕ್ಲಾಸು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇಂದು ಆಲ್ರೆಡಿ ಪ್ರಿವಿಯಸ್ ಕ್ಲಾಸಲ್ಲಿ 22 ಕ್ವಶನ್ಸ್ ಡಿಸ್ಕಸ್ ಮಾಡಿದ್ವಿ. ಈ ನೆಕ್ಸ್ಟ್ ಕ್ವಶನ್ನು ಈ ಥರದ್ದು ಕೇಳ್ತಾ ಇದ್ದಾರೆ. ಲೆಟ್ ಎಫ್ ಫ್ರಮ್ ಆರ್ ಟು ಆರ್ ಬಿ ಎ ಫಂಕ್ಷನ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ 5 ದೆನ್ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಈಸ್ ಅಂತ ಹೇಳಿದ್ದಾರೆ. ಹೌದಾ? ಈ ಥರದ್ದು ಹೇಗೆ ಮಾಡ್ಕೋಬೇಕು ಯಾವಾಗ? ಲೆಟ್ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಅಂತ ತೊಗೊತಿದ್ವಿ. ದಟ್ ಇಂಪ್ಲೈಸ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ವೈ. ಎಫ್ ಆಫ್ ವೈ ಅಂತ ಏನು ಬರೀಬೋದು? ವೈ ಕ್ಯೂಬ್ ಪ್ಲಸ್ 5. ಹೌದಾ? ನೋಡಿ, ವೈ ಕಂಡು ಹಿಡಿಬೇಕು ತಾನೆ. ಹಾಗಾದರೆ ಈ 5 ಕಡೆ ಬಂತು ಅಂದರೆ ಎಕ್ಸ್ ಮೈನಸ್ 5 ಈಸ್ ಈಕ್ವಲ್ ಟು ವೈ ಕ್ಯೂಬ್. ವೈ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 5 ಹೋಲ್ ಪಾರ್ 1/3 ಬರ್ತದೆ. ಅಂದರೆ ಸೆಕೆಂಡ್ ಒಂದು ಬರುತ್ತೆ ಅಷ್ಟೇ. ಮತ್ತು ನೋಡಿ, ಇನ್ನೂ ಏನೇನು ಐಡಿಯಾ ಗೊತ್ತಿರಲಿ ಅಂತೇಳಿ ಇದರಲ್ಲಿ ಇಂಪಾರ್ಟೆಂಟು. ಡೈರೆಕ್ಟಾಗಿ ಫೈಂಡ್ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಹೇಳ್ಬೋದು, ಅಥವಾ ಫೈಂಡ್ ದ ಫಂಕ್ಷನ್ ವಿಚ್ ಈಸ್ ರಿಫ್ಲೆಕ್ಷನ್ ಟು ದ ಲೈನ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಅಂತಲೇ ಹೇಳ್ಬೋದು, ಅಥವಾ ಇಮೇಜ್ ವಿತ್ ರೆಸ್ಪೆಕ್ಟ್ ಟು ದ ಲೈನ್ ವೈ ಈಕ್ವಲ್ ಟು ಎಕ್ಸ್ ಅಂತಲೇ ಹೇಳ್ಬೋದು. ಅಂದರೆ ವೈ ಈಕ್ವಲ್ ಟು ಎಕ್ಸ್ಗೆ ಇಮೇಜ್ ಬರುತ್ತಲ್ಲ, ಆ ಫಂಕ್ಷನ್ ಯಾವಾಗಲೂ ಏನಾಗಿರುತ್ತೆ ಅಂದರೆ ಇನ್ವರ್ಸ್ ಆಫ್ ದ ಫಂಕ್ಷನ್ ಆಗಿರುತ್ತೆ. ಅದಕ್ಕೆ ಐಡಿಯಾ ಗೊತ್ತಿರಬೇಕು ನಮಗೆ. ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ 5 ಇದು ಇನ್ವರ್ಸ್ ಡೈರೆಕ್ಟಾಗಿ ಕೇಳ್ಬೋದು. ಅಥವಾ ಫೈಂಡ್ ದ ಫಂಕ್ಷನ್ with respect to the line y equal to x, find the image of the function f of x is equal to x cube plus 5 with respect to the line y equal to x ಅಂತ ಹೇಳಿದ್ರು ಇನ್ವರ್ಸ್. ಅದಕ್ಕೆ ಐಡಿಯಾ ಗೊತ್ತಿಲ್ಲ ಅಷ್ಟೇ. ಹೌದಾ? ನೆಕ್ಸ್ಟು 24 ನೋಡಿ, ಇದನ್ನು ಇಂಪಾರ್ಟೆಂಟಾಗಿ ಗೊತ್ತಿರಲಿ. ಎಫ್ ಫ್ರಮ್ ಎ ಟು ಬಿ ಆ್ಯಂಡ್ ಜಿ ಫ್ರಮ್ ಬಿ ಟು ಸಿ ಬಿ ದ ಬೈಜೆಕ್ಟಿವ್ ಫಂಕ್ಷನ್ಸ್ ದೆನ್ ಜಿ ಆಫ್ ಎಫ್ ಹೋಲ್ ಇನ್ವರ್ಸ್ ಈಸ್ ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಇದು ಮ್ಯಾಟ್ರಿಕ್ಸಲ್ಲೂ ಇದೇ ಥರದ್ದು ಐಡಿಯಾ ಯೂಸ್ ಮಾಡ್ತೀವಿ. ಇನ್ವರ್ಸ್ ಅಂದರೆ ಯಾವಾಗಲೂ ರಿವರ್ಸ್ ಬರಿಬೇಕು. ಜಿ ಆಫ್ ಎಫ್ ಹೋಲ್ ಇನ್ವರ್ಸ್ ಅಂದರೆ ಫಸ್ಟು ಎಫ್ ಇನ್ವರ್ಸ್ ಆಫ್ ಜಿ ಇನ್ವರ್ಸ್ ಅಂತ ಬರಿತೀವಿ. ಏನಾದ್ರು ಈ ಥರ ಇತ್ತು ಅಂದ್ಕೊಳ್ಳಿ, ಜಿ ಆಫ್ ಎಫ್ ಆಫ್ ಹೆಚ್ ಹೋಲ್ ಇನ್ವರ್ಸ್ ಇತ್ತು ಅಂದರೆ ಹೆಚ್ ಇನ್ವರ್ಸ್ ಆಫ್ ಎಫ್ ಇನ್ವರ್ಸ್ ಆಫ್ ಜಿ ಇನ್ವರ್ಸ್. ಅಂದರೆ ಈ ಆರ್ಡ್ರಲ್ಲಿ ಬರೀತಾ ಬರಬೇಕು ಅಷ್ಟೇ. ಅಂದರೆ ಇದಕ್ಕೆ ಆನ್ಸರ್ ಏನು ಬರುತ್ತೆ? ಎಫ್ ಇನ್ವರ್ಸ್ ಆಫ್ ಜಿ ಇನ್ವರ್ಸ್ ಬರುತ್ತೆ. ಮ್ಯಾಟ್ರಿಕ್ಸಲ್ಲಿ ಎ ಬಿ ಹೋಲ್ ಇನ್ವರ್ಸ್ ಅಂದರೆ ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್ ಬರುತ್ತೆ. ಹೌದಾ? ಹಾಗೆ ಐಡಿಯಾ ಗೊತ್ತಿರಲಿ, ಇದು ಯೂಸ್ ಆಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ 25. ಲೆಟ್ ಎಫ್ ಫ್ರಮ್ ಆರ್ minus 5/3 to r be defined by f of x is equal to 3x plus 2 divided by 5x minus 3. ದೆನ್ ಅಂತ ಹೇಳಿದ್ರೆ ನೋಡಿ, ಎಫ್ ಇನ್ವರ್ಸ್ ಕಂಡುಹಿಡ್ಕೋಬೇಕಷ್ಟೇ ಫಸ್ಟಿಗೆ. ನೋಡಿ, ಎಫ್ ಇನ್ವರ್ಸ್ ಕಂಡುಹಿಡಬೇಕು ಅಂದರೆ ಲೆಟ್ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ತೊಗೊತೀವಿ. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ವೈ ಅಲ್ಲ. ದಟ್ ಇಂಪ್ಲೈಸ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ವೈ ಅಂದರೆ 3y ಪ್ಲಸ್ 2 ಡಿವೈಡೆಡ್ ಬೈ 5y ಮೈನಸ್ 3. ಹೌದಾ? ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ವಿ ಅಂದರೆ 5xy ಮೈನಸ್ 3x ಇಸ್ ಈಕ್ವಲ್ ಟು 3y ಪ್ಲಸ್ 2 ಬರುತ್ತೆ. ಹೌದಾ? ನೋಡಿ, ಇದನ್ನು ಯೂಸ್ ಮಾಡ್ಕೊಂಬಿಟ್ಟು ವೈ ಕಂಡು ಹಿಡಿಬೇಕಲ್ಲ. ಈಗ 3y ಈ ಕಡೆ 3xನ ಈ ಕಡೆ ತೊಗೊತೀನಿ. ಹಾಗಾದ್ರೆ ಏನು ಬಂತು? 5xy ಮೈನಸ್ 3y ಇಸ್ ಈಕ್ವಲ್ ಟು 3x ಪ್ಲಸ್ 2. y ಕಾಮನ್ ತೊಗೊಂಡೆ ಅಂದರೆ 5x ಮೈನಸ್ 3 ಇಸ್ ಈಕ್ವಲ್ ಟು 3x ಪ್ಲಸ್ 2, ಅಥವಾ y ಇಸ್ ಈಕ್ವಲ್ ಟು 3x ಪ್ಲಸ್ 2 ಡಿವೈಡೆಡ್ ಬೈ 5x ಮೈನಸ್ 3 ಬರುತ್ತೆ. ಹೌದಾ? ಹಾಗೆ ನೋಡಿ, ದೇರ್ಫೋರ್ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x ಪ್ಲಸ್ 2 ಡಿವೈಡ್ ಬೈ 5x ಮೈನಸ್ 3 ಬಂತು. 3x ಪ್ಲಸ್ 2 ಡಿವೈಡ್ ಬೈ 5x ಮೈನಸ್ 3 ಅಂದರೆ ಏನು ಬರುತ್ತೆ? ಎಫ್ ಆಫ್ ಎಕ್ಸ್. ಅಂದರೆ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಬರುತ್ತೆ. ಅಂದರೆ ಫಸ್ಟ್ ಒನ್ ಬರುತ್ತೆ ಅಷ್ಟೇ. ನೋಡಿ, ಇಲ್ಲಿ ಡೈರೆಕ್ಟಾಗೂ ಗೊತ್ತಿರಲಿ. ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ಡಿವೈಡ್ ಬೈ ಸಿ ಎಕ್ಸ್ ಮೈನಸ್ ಎ. ಇಲ್ಲಿ ನೋಡಿ, ಇಲ್ಲಿ ಎ ಇದೆ, ಇಲ್ಲಿ ಅಲ್ಲೇನಾಗಿದೆ, ಇಲ್ಲಿ ಮೈನಸ್ ಎ. ಇದೇ ಫಾರ್ಮೇಟಲ್ಲೇ ಇರಬೇಕು. ಈ ಫಾರ್ಮೇಟಲ್ಲಿ ಇತ್ತು ಅಂದರೆ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಈಸ್ ಏನಾಗಿರುತ್ತೆ ಅಂದರೆ ಯಾವಾಗಲೂ ಎಫ್ ಆಫ್ ಎಕ್ಸೇ ಬರುತ್ತೆ. ಅದಕ್ಕೆ ಐಡಿಯಾ ಗೊತ್ತಿಲ್ಲ ಅಷ್ಟೇ. ಇದನ್ನು ಯೂಸ್ ಮಾಡ್ಕೋಬೋದು. ಇದು ಆ್ಯಕ್ಚುಲಿ ನಾವು ಸಿನಾಪ್ಸಿಸ್ ಒಳಗೆ ಡೈರೆಕ್ಟಾಗಿ ಕೊಟ್ಟಿದ್ದಾರೆ.
ಐಡಿಯಾ ಗೊತ್ತಿತ್ತು ಅಂದರೆ ಡೈರೆಕ್ಟಲ್ಲಿ ನೋಡಿದ ತಕ್ಷಣ ಈ ಫಾರ್ಮೇಟಲ್ಲಿ ಇರುತ್ತಾನೆ, ಈ ಫಾರ್ಮೇಟಲ್ಲಿದೆ ಅಂತ ಹೇಳಿದ್ರೆ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಡೈರೆಕ್ಟ್ ಬರ್ಬೋದು, ಹೌದಾ? ಇಲ್ಲಾಂದರೆ ಮತ್ತೆ ಈ ಥರ ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೆ, ಆಯ್ತಲ್ಲ? ಮತ್ತು ಇನ್ನೊಂದು ಐಡಿಯಾ ಗೊತ್ತಿರಲಿಲ್ಲ, ಎಫ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇತ್ತು ಅಂದರೆ ಯಾವಾಗಲೂ ಏನಾಗಿರುತ್ತೆ ಅಂದರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಬರುತ್ತೆ. ಇದನ್ನು ಗೊತ್ತಿರಲಿ, ಇದು ಯೂಸ್ ಮಾಡ್ಕೋಬೋದು. ಇಫ್ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಎಫ್ ಆಫ್ ಎಕ್ಸ್ ಇತ್ತು ಅಂದರೆ ದೆನ್ ಎಫ್ ಕಾಂಪೋಸಿಟ್ ಎಫ್ ಇಸ್ ಆಲ್ವೇಸ್ ಇಸ್ ಈಕ್ವಲ್ ಟು ಐಡೆಂಟಿಟಿ ಫಂಕ್ಷನ್ ಆಗಿರುತ್ತೆ, ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್. ಸೆಟ್ ಎ ಹ್ಯಾಸ್ ಎನ್ ಎಲಿಮೆಂಟ್, ದ ನಂಬರ್ ಆಫ್ ಫಂಕ್ಷನ್ಸ್ ದಟ್ ಕ್ಯಾನ್ ಬಿ ಡಿಫೈನ್ಡ್ ಫ್ರಮ್ ಎ ಇಂಟು ಎ ಈಸ್ ಅಂತ ಹೇಳಿದ್ದಾರೆ. ನೋಡಿ ಇಲ್ಲೊಂದು ಇಷ್ಟು ಪಾಯಿಂಟ್ಸ್ ಬರ್ಕೊಂಡ್ಬಿಡ್ತೀನಿ, ಅಷ್ಟು ಗೊತ್ತಿರಲಿ, ಇಂಪಾರ್ಟೆಂಟ್ ನಮಗೆ. ಇಫ್ n of a is equal to m and n of b is equal to n ಇತ್ತು ಅಂದ್ಕೊಳ್ಳಿ, then number of function from a to b is n power m ಅಂತ ಹೇಳ್ತೀವಿ. ಅಂದರೆ ನೋಡಿ ಯಾವಾಗಲೂ ಯಾವ ಥರ ಇರುತ್ತೆ ಅಂದರೆ ಇದು ಕೋಡಮೈನ್ ಪವರ್ ಎಮ್ ಇರುತ್ತೆ, ಸಾರಿ ಕೋಡಮೈನ್ ಪವರ್ ಡೊಮೈನ್. ಅಂದರೆ ನೋಡಿ ಇಲ್ಲಿ ಕೋಡೊಮೈನಲ್ಲಿ ಎಷ್ಟು ಎಲಿಮೆಂಟ್ ಇದೆ, ಎನ್ ಇದೆ ತಾನೆ, ಡೊಮೈನಲ್ಲಿ ಎಷ್ಟಿದೆ, ಎಮ್ ಇದೆ. ಅದಕ್ಕೆ ಕೋಡೊಮೈನ್ ಪವರ್ ಡೊಮೈನ್ ಅಂತ ನೆನ್ಪಿಟ್ಕೊಂಡಿರ್ಬೇಕು. ಇದು ನಂಬರ್ ಆಫ್ ಫಂಕ್ಷನ್ಸ್ ನಮಗೆ ಇಂಪಾರ್ಟೆಂಟು ಗೊತ್ತಿರಲೇಬೇಕು. ಅದಕ್ಕೆ ಎನ್ ಪವರ್ ಎಮ್ ಅಂತ ಬರಿತಿದ್ವಿ. ಹಾಗಾದ್ರೆ ಇಲ್ಲಿ ಏನು ಬರೀಬೋದಾಗದೆ, ಎರಡು ಸೇಮ್ ಇದೆ ತಾನೆ, ಎಫ್ ಫ್ರಮ್ ಎ ಟು ಎ ಹೇಳಿದರೆ ಕೋಡೊಮೈನು ಸೇಮು ಡೊಮೈನು ಸೇಮು. ಹಾಗಾದರೆ ನಂಬರ್ ಆಫ್ ಫಂಕ್ಷನ್ಸ್ ಏನಾಗಿರುತ್ತೆ, ಎನ್ ಪವರ್ ಎನ್ ಬರುತ್ತೆ, ಅಂದರೆ ಥರ್ಡ್ ಒನ್, ಹೌದಾ? ನೋಡಿ ನಿನ್ನೆ ಎಷ್ಟೊಂದು ಪ್ರಾಬ್ಲಮ್ ಮಾಡ್ಕೊಂಡಿದ್ವಿ, ನಂಬರ್ ಆಫ್ ರಿಲೇಷನ್ಸ್ ಇದೆ, ನಂಬರ್ ಆಫ್ ಸಬ್ಸೆಟ್ಸ್ ಇದೆ, ಹೌದಾ? ಅದಕ್ಕೆ ನಂಬರ್ ಆಫ್ ಸಬ್ಸೆಟ್ಸಲ್ಲೂ ಅಟ್ಲೀಸ್ಟ್ 2 ಎಲಿಮೆಂಟ್ಸ್ 3 ಎಲಿಮೆಂಟ್ಸ್ ಹೇಗೆ ಮಾಡೋದು ಅಂತ ಹೇಳಿದ್ವಿ. ಇವತ್ತಿಲ್ಲಿ ನಂಬರ್ ಆಫ್ ಫಂಕ್ಷನ್ಸ್ ಬಂದಿದೆ, ಹೌದಾ? ನೆಕ್ಸ್ಟ್ ಇನ್ನೊಂದಿಷ್ಟು ಪ್ರಾಬ್ಲಮ್ಸಲ್ಲಿ ನಂಬರ್ ಆಫ್ 1 1 ಆನ್ 2 ಇದೆಲ್ಲ ಬರುತ್ತೆ. ಅದನ್ನು ಹೇಗೆ ನೆನ್ಪಿಡ್ಕೋಬೇಕಂತ ಹೇಳ್ತೇನೆ. ಈಗ ಜಸ್ಟ್ ನಮಗೆ ಇದೊಂದು ಗೊತ್ತಿರಲಿ, ಯಾವಾಗಲೂ ಕೋಡೊಮೈನ್ ಪವರ್ ಡೊಮೈನ್ ಇರ್ತದೆ, ಹೌದಾ? ಅದು ನೆನ್ಪಿಡ್ಕೊಂಡಿರ್ಬೇಕು. ಅದೇ ಥರ್ಡ್ ಒನ್ ಬರುತ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ 27. ದ ನಂಬರ್ ಆಫ್ 1 1 ಫಂಕ್ಷನ್ ದಟ್ ಕ್ಯಾನ್ ಬಿ ಡಿಫೈನ್ಡ್ ಫ್ರಮ್ 1 2 3 4 5 ಇಂಟು ಎ ಬಿ ಸಿ ಡಿ ಅಂತಿದೆ. ನೋಡಿ ಇಲ್ಲಿ ಫಸ್ಟು ಏನೇನು ಗೊತ್ತಿರಬೇಕು ಅಂತೇಳಿ. ಫಸ್ಟ್ ಒನ್, ಇಫ್ ಎಫ್ ಫ್ರಮ್ ಎ ಟು ಬಿ ಈಸ್ 1 1, then n of a is less than or equal to n of b. Second one, if f from a to b is on to, then n of a greater than or equal to n of b. If f from a to b is bijective, then n of a is equal to n of b. ನೋಡಿ ಫಸ್ಟ್ ಇದು ಮೂರು ಗೊತ್ತಿರಬೇಕು. 1 1 ಫಂಕ್ಷನ್ ಆಗಬೇಕು ಅಂದರೆ ಎನ್ ಆಫ್ ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್ ಆಫ್ ಬಿ ಆಗಿರಲೇಬೇಕು. ಆನ್ ಟು ಆಗಬೇಕು ಅಂದರೆ ಎನ್ ಆಫ್ ಎ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎನ್ ಆಫ್ ಬಿ ಆಗಬೇಕು. ಬೈಜೆಕ್ಟಿವ್ ಆಗಬೇಕು ಅಂದರೆ ಎನ್ ಆಫ್ ಎ ಈಕ್ವಲ್ ಟು ಎನ್ ಆಫ್ ಬಿ ಆಗಿರಬೇಕು. ನೋಡಿ ಮತ್ತು ಕನ್ಫ್ಯೂಸ್ ಆಗಬಾರ್ದು, ಇಲ್ಲಿ ನೆನ್ಪಿಡ್ಕೊಳೋದಕ್ಕೂ ಈಸಿ ಇದೆ. ನೋಡಿ ಇದಂತೂ ಬೈಜೆಕ್ಟಿವ್ ಅಂದರೆ ಈಕ್ವಲ್ ಟು ನೆನ್ಪಿಡ್ಕೊಂಡಿರಿ. ನೋಡಿ ಇವೆರಡು ಕನ್ಫ್ಯೂಸ್ ಆಗುತ್ತೆ, ಯಾವುದಕ್ಕೆ ಲೆಸ್ ದೆನ್ ಯಾವುದಕ್ಕೆ ಗ್ರೇಟರ್ ದೆನ್ ಅಂತೇಳಿ ಈಸಿಯಾಗಿ ನೆನ್ಪಿಡ್ಕೋಬೋದು. ನೋಡಿ ಆನ್ ಟು ಅಂದರೆ ಟಿ ಬರ್ತದೆ ತಾನೆ. ನೋಡಿ ಇದರಲ್ಲೆಲ್ಲೂ ಟಿ ಬರೋಲ್ಲ, 1 1 ಅಲ್ಲಿ ಟಿ ಇಲ್ಲ, ಆನ್ ಟು ಅಲ್ಲಿ ಮಾತ್ರ ಟಿ ಬರುತ್ತೆ. ನೋಡಿ ಗ್ರೇಟರು ಲೆಸ್ಸರಲ್ಲಿ ಯಾವುದಕ್ಕೆ ಟಿ ಬರ್ತದೆ ನಿಮಗೆ, ಗ್ರೇಟರ್ ಒಳಗೆ ಟಿ ಬರ್ತದೆ, ಲೆಸ್ಸರಲ್ಲಿ ಬರೋಲ್ಲ ತಾನೆ. ಹಾಗಾದರೆ ಟಿನ ಮ್ಯಾಚ್ ಮಾಡಿ ಅಷ್ಟೇ. ಅಂದರೆ ಆನ್ ಟು ಗ್ರೇಟರ್, ಅದಕ್ಕೆ ನೋಡಿ ಆನ್ ಟುಗೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 1ಗೆ ಲೆಸ್ ದೆನ್ ಆರ್ ಈಕ್ವಲ್ ಟು ಬರುತ್ತೆ ಅಷ್ಟೇ, ಹೌದಾ? ಈಗ ನೋಡಿ ಈಸಿಯಾಗಿ ನೆನ್ಪಿಡ್ಕೋಬೋದು. ಇದನ್ನು ಇಂಪಾರ್ಟೆಂಟು. ಫಸ್ಟ್ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಲೇಬೇಕು, ನಂಬರ್ ಆಫ್ 1 1 ಆನ್ ಟು ಕಂಡುಹಿಡಿಯಬೇಕು ಅಂದರೆ. ನೆಕ್ಸ್ಟ್ ನೋಡಿ ಫೋರ್ತ್ ಒನ್ನು, ಇಫ್ ಎನ್ ಆಫ್ ಎ ಈಸ್ ಈಕ್ವಲ್ ಟು ಎಮ್ ಆ್ಯಂಡ್
ಆ್ಯಂಡ್ ಎನ್ ಆಫ್ ಬಿ ಈಸ್ ಈಕ್ವಲ್ ಟು ಎಮ್ ಇತ್ತು ಅಂದರೆ ದೆನ್ ಜೊತೆಗೆ ಆ್ಯಂಡ್ ಎಫ್ ಫ್ರಮ್ ಎ ಟು ಬಿ ಈಸ್ ಅ ಫಂಕ್ಷನ್ ಅಂತ ತೊಗೊತೀನಿ. ದೆನ್ ಫಸ್ಟ್ ಒನ್ ನೋಡಿ, ಎ ಟು ಬಿ ತೊಗೊಂಡಿದ್ದೀನಿ ಫಂಕ್ಷನ್ನ. ನೋಡಿ, ನಂಬರ್ ಆಫ್ ಒನ್ ಫಂಕ್ಷನ್ ಯಾವಾಗಲೂ ಏನು ಬರೀತೀವಿ ಅಂದರೆ ಎನ್ ಆಫ್ ಬಿ ಪಿ ಎನ್ ಆಫ್ ಎ ಅಂತ ಬರೀತೀವಿ ಹೌದಾ. ನೋಡಿ, ಒಂದನ್ನು ಎಮ್ ಇನ್ನೊಂದನ್ನು ಎನ್ ತೊಗೊಳ್ಳಿ. ಅಂದರೆ ಇಲ್ಲಿ ಯಾವಾಗಲೂ ಏನು ಬರೀಬೇಕು ಅಂದರೆ ಎನ್ ಪಿ ಎಮ್ ಬರಿತೀವಿ. ಅಂದರೆ ನೋಡಿ, ಕೋಡೊಮೈನ್ ಪಿ ಡೊಮೈನ್ ಇರಬೇಕು, ಅದು ಇಂಪಾರ್ಟೆಂಟ್ ನಮಗೆ. ಕೋಡೊಮೈನ್ ಪಿ ಡೊಮೈನ್, ಇದು ನಂಬರ್ ಆಫ್ ಒನ್ ಫಂಕ್ಷನ್ನು. ಫಸ್ಟ್ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಫಸ್ಟ್ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆನೋ ಇಲ್ಲ ನೋಡ್ಕೊಳ್ಳೇಬೇಕು. ಇದು ಸ್ಯಾಟಿಸ್ಫೈ ಆಗದೇ ಇದನ್ನು ಚೆಕ್ ಮಾಡಿದ್ರೆ ಅಂದರೆ ತಪ್ಪಾಗ್ಬಿಡುತ್ತೆ. ಆಯ್ತಲ್ಲ. ನೋಡಿ, ಎರಡನೇದು ನಂಬರ್ ಆಫ್ ಆನ್ ಟು ಫಂಕ್ಷನ್. ನೋಡಿ, ಆ್ಯಕ್ಚುಲಿ ಇದಕ್ಕೆ ಸಮೇಷನ್ ಯೂಸ್ ಮಾಡ್ಕೊತೀವಿ. ಸಮೇಷನ್ ಆರ್ ಈಸ್ ಈಕ್ವಲ್ ಟು 1 to n -1 ಹೋಲ್ ಪವರ್ n ಮೈನಸ್ ಆರ್ ಇಂಟು ಎನ್ ಸಿ ಆರ್ ಇಂಟು ಆರ್ ಪವರ್ ಎಮ್ ಅಂತ ಹೇಳ್ತೀವಿ. ನೋಡಿ, ಇದನ್ನು ಆ್ಯಕ್ಚುಲಿ ಇನ್ಕ್ಲೂಷನ್ ಆ್ಯಂಡ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಯೂಸ್ ಮಾಡ್ಕೊಂಡು ಪ್ರೂವ್ ಮಾಡ್ಬೋದು. ಆದರೆ ಡೈರೆಕ್ಟ್ ಫಾರ್ಮುಲಾ ಗೊತ್ತಿರಲಿ. ಜಾಸ್ತಿ ಏನು ಸಿ ಇ ಟಿಗೆ ಇದನ್ನು ಯೂಸ್ ಮಾಡೋವಂಥದ್ದು ಕೇಳಿಲ್ಲ, ಆದರೆ ಇದನ್ನು ಯೂಸ್ ಮಾಡೋವಂಥದ್ದೆಲ್ಲ ಕೇಳ್ತಾ ಇದ್ದಾರೆ, ಗೊತ್ತಿರಬೇಕು. ಥರ್ಡ್ ಒನ್ ನೋಡಿ, ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್. ಈಸ್ ಎನ್ ಫ್ಯಾಕ್ಟೋರಿಯಲ್ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ಎರಡು ಸೇಮ್ ಇರಲೇಬೇಕು. ಎಮ್ ಈಕ್ವಲ್ ಟು ಎನ್ ಇದ್ದರೆ ಮಾತ್ರ ಡೈರೆಕ್ಟಾಗಿ ಬೈಜೆಕ್ಟಿವ್ ಫಂಕ್ಷನ್ನ ನಾವು ಬರ್ಕೋಬೋದು ಹೌದಾ. ಅದಕ್ಕೆ ಇಲ್ಲಿ ಎನ್ ಫ್ಯಾಕ್ಟೋರಿಯಲ್ ಬರಿತಾ ಇದ್ದೀವಿ ಅಂದರೆ ಎಮ್ ಮತ್ತು ಎನ್ ಎರಡು ಈಕ್ವಲ್ ಇರಬೇಕು. ಯಾಕಂದರೆ ಬೈಜೆಕ್ಟಿವ್ ಆಗಬೇಕು ಅಂದರೆ ಎನ್ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಬಿ. ಫಸ್ಟ್ ಯಾವಾಗಲೂ ಈ ಕಂಡೀಷನ್ ಚೆಕ್ ಮಾಡಿಕೊಂಡೆ ನೆಕ್ಸ್ಟ್ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಆಯ್ತಲ್ಲ. ನೋಡಿ, ಒಂದು ಮಾತ್ರ ಡೈರೆಕ್ಟಾಗಿ ಗೊತ್ತಿರಲಿ. ಫಿಫ್ತ್ ಒನ್ನು, ಇಫ್ ಎನ್ ಆಫ್ ಎ ಇಸ್ ಈಕ್ವಲ್ ಟು ಎಮ್ ಆ್ಯಂಡ್ ಎನ್ ಆಫ್ ಬಿ ಇಸ್ ಈಕ್ವಲ್ ಟು 2 and f from a to b is on to function, then number of on to function is 2 power m minus 2 ಅಂತ ಹೇಳ್ತೀವಿ. ಇದು ಗೊತ್ತಿದ್ರೆ ಆಗುತ್ತೆ. ಅಂದರೆ ಇಲ್ಲಿ ಒಂದು ಫಿಕ್ಸ್ಡ್ ಮಾಡ್ಕೊಂಡಿದ್ವಿ, ಎನ್ ಆಫ್ ಬಿನ 2 ಅಂದ್ಕೊಂಡ್ಬಿಟ್ಟಿದ್ವಿ ಅಷ್ಟೇ ಹೌದಾ. ಅಂದರೆ ಇಲ್ಲಿ ಎನ್ ವ್ಯಾಲ್ಯೂ 2 ತೊಗೊಂಡ್ಬಿಟ್ಟು ಇದು ಫಾರ್ಮುಲಾ ಸಿಂಪ್ಲಿಫೈ ಮಾಡಿದ್ರೆ ಇದು ಬರ್ತದೆ. ಎನ್ನಿಗೆ 2 ಬರ್ಕೋಬೇಕಷ್ಟೇ. ಅಂದರೆ -1 ಹೋಲ್ ಪವರ್ 2 - 1 ಇಂಟು 2c1 ಇಂಟು 1 ಪವರ್ ಎಮ್, ಈ ಥರ ಸಿಂಪ್ಲಿಫೈ ಮಾಡ್ಕೊಳ್ಳಿ, ಈ ಫಾರ್ಮುಲಾ ಬರ್ತದೆ. ಆದರೆ ಡೈರೆಕ್ಟ್ ಫಾರ್ಮುಲಾ ಗೊತ್ತಿದ್ರೆ ಯೂಸ್ ಆಗುತ್ತೆ. ಇದನ್ನೆಲ್ಲ ಸಿ ಇ ಟಿಗೆ ಯೂಸ್ ಮಾಡ್ಕೊಂಡಿದ್ವಿ. ಅಂದರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು ಅಂದರೆ ಎನ್ ಆಫ್ ಬಿ ಏನಾಗಬೇಕು, ನಮಗೆ 2 ಆಗಿರಲೇಬೇಕು. ಅದರ್ ದ್ಯಾನ್ 2 ಇತ್ತು ಅಂದರೆ ಇದನ್ನು ಯೂಸ್ ಮಾಡಬೇಕು. ಸಮೇಷನ್ ಆರ್ ಇಸ್ ಈಕ್ವಲ್ ಟು 1 to n -1 ಹೋಲ್ ಪವರ್ n ಮೈನಸ್ ಆರ್ ಇಂಟು ಎನ್ ಸಿ ಆರ್ ಇಂಟು ಆರ್ ಪವರ್ ಎಮ್ನ ಯೂಸ್ ಮಾಡಿಕೊಂಡ್ರೆ ಎಲ್ಲದಕ್ಕೂ ಬರುತ್ತೆ ಹೌದಾ. ನೋಡಿ, ಒಟ್ಟು ಇಷ್ಟಂತೂ ಗೊತ್ತಿರಲಿ. ಮತ್ತು ನೋಡಿ, 4 ಮತ್ತು 5 ಇವೆರಡು ಯೂಸ್ ಮಾಡಬೇಕಂದ್ರೆ 1 2 3ನ ಫಸ್ಟ್ ಚೆಕ್ ಮಾಡಲೇಬೇಕು. ಹಾಗೆ ನೋಡಿ, ಇಲ್ಲಿ ಈ ಪ್ರಾಬ್ಲಮಿಗೆ ನೋಡಿ, ಈ ಪ್ರಾಬ್ಲಮಿಗೆ ಫಸ್ಟು ಎನ್ ಆಫ್ ಎ ಏನಿದೆ 5 ಇದೆ, ಎನ್ ಆಫ್ ಬಿ ಏನಿದೆ 4 ಇದೆ. ಹಾಗಾದ್ರೆ ಎನ್ ಆಫ್ ಎ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎನ್ ಆಫ್ ಬಿ ಇದೆ ಹೌದಾ. ಎನ್ ಆಫ್ ಎ ಗ್ರೇಟರ್ ದೆನ್ ಎನ್ ಆಫ್ ಬಿ ಇದೆ ಅಂದರೆ ಏನಾಗುತ್ತೆ, ನಮಗೆ 1 ಎಕ್ಸಿಸ್ಟೇ ಆಗಲ್ಲ ಅಲ್ಲಿ ಹೌದಾ. ಹಾಗಾದ್ರೆ ನಂಬರ್ ಆಫ್ 1 ಫಂಕ್ಷನ್ ಏನಾಗ್ಬಿಡುತ್ತೆ ಅಲ್ಲಿ 0 ಡಸ್ ನಾಟ್ ಎಕ್ಸಿಸ್ಟ್ ಅಥವಾ 0 ಬರೀಬೋದು ಹೌದಾ. ಇದು ನೋಡಿ, ಫಸ್ಟ್ ಅದನ್ನೇ ಚೆಕ್ ಮಾಡ್ಕೋಬೇಕು. ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡೋಕೆ ಹೋದರೆ ತಪ್ಪಾಗ್ಬಿಡುತ್ತೆ. ಈಗ ಫಸ್ಟ್ ಇದು ಈ ಕಂಡೀಷನ್ನು 1 ಆಗಿತ್ತು ಅಂದರೆ ಎನ್ ಆಫ್ ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್ ಆಫ್ ಬಿ, ಆನ್ ಟು ಆಗಿತ್ತು ಅಂದರೆ ಎನ್ ಆಫ್ ಎ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎನ್ ಆಫ್ ಬಿ, ಬೈಜೆಕ್ಟಿವ್ ಆಗಿತ್ತು ಅಂದರೆ ಎನ್ ಆಫ್ ಎ ಈಸ್ ಈಕ್ವಲ್ ಟು ಎನ್ ಆಫ್ ಬಿ. ಫಸ್ಟ್ ಇದು 3 ಯೂಸ್ ಮಾಡಿಕೊಂಡೆ ನೆಕ್ಸ್ಟು ಥಿಂಕ್ ಮಾಡ್ಕೋಬೇಕು. ಆಯ್ತಲ್ಲ. ಇಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್,
If A and B are two sets such that n of A is equal to 100, n of B is equal to 150, then number of bijective function from A to B is ಅಂತ ಹೇಳಿದ್ದಾರೆ. ಬೈಜೆಕ್ಟಿವ್ ಫಂಕ್ಷನ್ ಎಕ್ಸಿಸ್ಟ್ ಆಗಬೇಕು ಅಂದರೆ ಕಂಡೀಷನ್ ಏನಂತ ಹೇಳಿದ್ವಿ, ಎನ್ ಆಫ್ ಎ ಈಸ್ ಈಕ್ವಲ್ ಟು ಎನ್ ಆಫ್ ಬಿ ಆಗಬೇಕು. ಎರಡು ಈಕ್ವಲ್ ಇದ್ದರೆ ಮಾತ್ರ ಬೈಜೆಕ್ಟಿವ್ ಬರೋದು, ಹೌದಾ? ಏನಾದ್ರು ಈಕ್ವಲ್ ಇತ್ತು ಅಂದರೆ ಏನು ಬರುತ್ತಾ ಆನ್ಸರು, ಎನ್ ಫ್ಯಾಕ್ಟೋರಿಯಲ್ ಅಂತ ಹೇಳ್ತಿದ್ವಿ, ಹೌದಾ? ಹಾಗಾದ್ರೆ ಇಲ್ಲಿ ಈಕ್ವಲ್ಲೇ ಇಲ್ಲ. ಇಲ್ಲಿ ಹಿಯರ್ ಎನ್ ಆಫ್ ಎ ಈಸ್ ನಾಟ್ ಈಕ್ವಲ್ ಟು ಎನ್ ಆಫ್ ಬಿ ಅಲ್ಲ, ದೇರ್ಫೋರ್ ನೋ ಬೈಜೆಕ್ಟಿವ್ ಫಂಕ್ಷನ್, ಹೌದಾ? 0 ಬಂದ್ಬಿಡುತ್ತೆ. ಅದೇ ಇದೇ ಪ್ರಾಬ್ಲಮ್ ನಮಗೇನಾದರೂ ನಂಬರ್ ಆಫ್ ಒನ್ ಫಂಕ್ಷನ್ ಅಂತ ಕೇಳಿದ್ರು ಅಂದರೆ, ನಂಬರ್ ಆಫ್ ಒನ್ ಕೇಳಿದ್ರು ಅಂದರೆ ಇಲ್ಲಿ ಆಬ್ವಿಯಸ್ಲಿ ಎನ್ ಆಫ್ ಎ ಏನಾಗಿದೆ, ಲೆಸ್ ದ್ಯಾನ್ ಎನ್ ಆಫ್ ಬಿ ಇದೆ, ದೇರ್ಫೋರ್ ಒನ್ ಎಕ್ಸಿಸ್ಟ್ ಆಗುತ್ತೆ. ಒನ್ ಇತ್ತು ಅಂದರೆ ಯಾವಾಗಲೂ ಏನಂತ ಹೇಳಿರೋದು, ಕೋಡೊಮೈನ್ ಪಿ ಡೊಮೈನ್ ಅಂತ ಹೇಳಿದ್ವಿ, ಹೌದಾ? ಕೋಡೊಮೈನ್ ಪಿ ಡೊಮೈನ್ ಅಂದರೆ 150 P 100 ಇದು ಬಂದ್ಬಿಡುತ್ತೆ, ಹೌದಾ? ಅಂದರೆ ನಂಬರ್ ಆಫ್ ಒನ್ ಕೇಳಿದ್ರು ಅಂದರೆ ಥರ್ಡ್ ಒನ್ ಬರುತ್ತೆ. ಇಲ್ಲಿ ಬೈಜೆಕ್ಟಿವ್ ಕೇಳಿದ್ರೆ ಅದಕ್ಕೆ ನನ್ ಆಫ್ ದೀಸ್ ಹೇಳಿದ್ವಿ, ಹೌದಾ? ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ 29. If a set A contains 5 elements and set B contains 6 elements, then the number of 1 and onto mapping from A to B is ಅಂತ ಹೇಳಿದ್ದಾರೆ, ಹೌದಾ? ನಂಬರ್ ಆಫ್ ಒನ್ ಆ್ಯಂಡ್ ಆನ್ಟು. ಒನ್ ಆ್ಯಂಡ್ ಆನ್ಟು ಅಂದರೆ ಏನಾಗಿರ್ಬೇಕು ನಮಗೆ, ಒನ್ ಆಗಬೇಕು, ಜೊತೆಗೆ ಆನ್ಟುನೂ ಆಗಬೇಕು. ಅಂದರೆ ಬೈಜೆಕ್ಟಿವ್ ಆಗಿರ್ಬೇಕು ತಾನೆ. ಬೈಜೆಕ್ಟಿವ್ ಆಗಿರಬೇಕು ಅಂದರೆ ಎನ್ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಬಿ ಆಗಿರಬೇಕು. ಅದರಲ್ಲಿ ಎನ್ ಆಫ್ ಎ 5 ಕೊಟ್ಟಿದ್ದಾರೆ, ಎನ್ ಆಫ್ ಬಿ 6 ಕೊಟ್ಟಿದ್ದಾರೆ. ಎನ್ ಆಫ್ ಎ ಇಸ್ ನಾಟ್ ಈಕ್ವಲ್ ಟು ಎನ್ ಆಫ್ ಬಿ, ದೇರ್ಫೋರ್ ಆನ್ಸರು ಥರ್ಡ್ ಒನ್ ಬರುತ್ತೆ ಅಷ್ಟೇ, ಹೌದಾ? ಈಸಿ ಇದೆ ಅದನ್ನು. ಅಂದರೆ ಇಲ್ಲಿ ಎಲ್ಲದಕ್ಕೂ ನನ್ ಆಫ್ ದೀಸ್ ಬರ್ತಾ ಇದೆ, ಒಂದು ಡಸ್ ನಾಟ್ ಎಕ್ಸಿಸ್ಟ್ ಬರ್ತಾ ಇದೆ. ಅದು ಇಂಪಾರ್ಟೆಂಟ್ ನಮಗೆ. ಒನ್ ಆ್ಯಂಡ್ ಆನ್ಟು ಅಂತಿತ್ತು ಅಂದರೆ ಎರಡೂ ಆಗಬೇಕು ಅಂತೇಳಿ. ಒನ್ ಆ್ಯಂಡ್ ಆನ್ಟು ಅಂತ ಹೇಳಿದ್ರೆ ಬೈಜೆಕ್ಟಿವ್ ಅಂತೇಳಿ ಅಷ್ಟೇ, ಹೌದಾ? ಇದನ್ನು ಏನು ತೊಗೋಬೇಕು ನಾವು, ಬೈಜೆಕ್ಟಿವ್. ಬರೀ ಒನ್ ಕೇಳಿದ್ರು ಅಂದರೆ ಏನು ಬರೀತಿದ್ವಿ ನಾವು ಆನ್ಸರು, 6P5ನ ಸಿಂಪ್ಲಿಫೈ ಮಾಡ್ಕೋಬೇಕು, ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ 30. That A is equal to 1, 2, 3 up to n and B is equal to A, B, then number of surjection from A into B ಅಂತ ಹೇಳಿದ್ದಾರೆ. ನೋಡಿ, ಸರ್ಜೆಕ್ಷನ್ ಅಂತ ಹೇಳಿದ್ರೆ ಆನ್ ಟು ಅಂತೇಳಿ, ಹೌದಾ? ಇಂಜೆಕ್ಟಿವ್ ಫಂಕ್ಷನ್ ಅಂತ ಹೇಳಿದ್ರೆ ಒನ್, ಸರ್ಜೆಕ್ಟಿವ್ ಅಂತ ಹೇಳಿದ್ರೆ ಆನ್ ಟು, ಬೈಜೆಕ್ಟಿವ್ ಅಂದರೆ ಬೋತ್ ಒನ್ ಆ್ಯಂಡ್ ಆನ್ ಟು ಗೊತ್ತಿರಬೇಕು. ಯಾಕಂದರೆ ಸರ್ಜೆಕ್ಟಿವ್ ಫಂಕ್ಷನ್ ಅಂದರೆ ಆನ್ ಟು, ಹೌದಾ? ಹಾಗಾದ್ರೆ ನಂಬರ್ ಆಫ್ ಆನ್ ಟು ಫಂಕ್ಷನ್ ಕೊಟ್ಟಿದ್ದಾರೆ. ಎನ್ ಆಫ್ ಎಗೆ ಎನ್ ಎಲಿಮೆಂಟ್ಸು, ಎನ್ ಆಫ್ ಬಿ 2 ಇದೆ. ಇದು ಡೈರೆಕ್ಟ್ ಫಾರ್ಮುಲಾ ಹೇಳಿದ್ವಿ. ನಂಬರ್ ಆಫ್ ಆನ್ ಟು ಫಂಕ್ಷನ್ ಏನು ಬಂದಿತ್ತು ಅಂದರೆ 2n-2 ಬರೀಬೇಕು, ಹೌದಾ? ಸೆಕೆಂಡ್ ಒಂದು ಬರುತ್ತೆ, ಡೈರೆಕ್ಟ್ ಫಾರ್ಮುಲಾ ಹೇಳಿದ್ವಿ. ಅದು ನೋಡಿ ನೀವು ಪ್ರೂವ್ನು ಮಾಡ್ಕೋಬೋದು. ಇಲ್ಲಿ ಎನ್ ಆಫ್ ಎ ಈಸ್ ಈಕ್ವಲ್ ಟು ಎನ್ ಆಫ್ ಬಿ ಈಸ್ ಈಕ್ವಲ್ ಟು 2. ನಂಬರ್ ಆಫ್ ಆನ್ ಟು ಫಂಕ್ಷನ್ ಸಮೇಷನ್ ಆರ್ ಈಸ್ ಈಕ್ವಲ್ ಟು 1 to n minus 1 whole power n minus r into ncr into r power m, ಹೌದಾ? ಆ್ಯಕ್ಚುಲಿ ಇದು ಎಮ್ ಅಂದ್ಕೋಬೇಕು, ಇದನ್ನು ಎನ್ ಅಂದ್ಕೋಬೇಕು, ಹೌದಾ? ಅವಾಗ ವ್ಯಾಲ್ಯೂಸ್ ಬರ್ಕೊಂಡ್ರೆ ಏನು ಬರ್ತಿದ್ದು, ಸಮೇಷನ್ ಆರ್ ಇಸ್ ಈಕ್ವಲ್ ಟು 1 to 2 minus 1 whole power n ಅಂದರೆ 2 minus r 2cr into r power m ಇರೋ ಜಾಗದಲ್ಲಿ n ಇದೆ, ಹೌದಾ? ನೋಡಿ ವ್ಯಾಲ್ಯೂಸ್ ಬರ್ಕೊಂಡು ಹೋಗ್ತೀನಿ. ಈಗ ಆರಿಗೆ 1 ಬರ್ಕೊಂಡೆ ಅಂದರೆ -1 power 2 minus 1 into 2c1 into 1 power n ಪ್ಲಸ್ ಆರಿಗೆ 2 ಬರ್ಕೊಂಡೆ ಅಂದರೆ -1 power 2 minus 2 into 2c2 into 2 power n ಇಷ್ಟು ಬರುತ್ತಲ್ಲ. ಅಂದರೆ -1 power ಆಡ್ ನಂಬರ್ ಅಂದರೆ ಮೈನಸ್, 2c1 ಅಂದರೆ 2 ಇಂಟು 1 power n ಅಂದರೆ 1 ಪ್ಲಸ್ -1 power 0 ಅಂದರೆ 1, 2c2 ಅಂದರೆ 1 ಇಂಟು 2 power n. ನೋಡಿ ಸಿಂಪ್ಲಿಫೈ ಮಾಡೋದು ಏನು ಬರುತ್ತೆ, 2 power n -2 ಬರುತ್ತೆ, ಹೌದಾ? ಇದು 2 power n ಬಂತು, ಇದು -2 ಬರುತ್ತೆ. ಇದು ಅದು ಡೈರೆಕ್ಟ್ ಫಾರ್ಮುಲಾ ಗೊತ್ತಿತ್ತು ಅಂದರೆ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಅದು ಇದನ್ನು ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಬೋದು. ಇದಂತೂ ಎಲ್ಲದಕ್ಕೂ ಬರುತ್ತೆ. ಈ ಫಾರ್ಮುಲಾ ಯಾವಾಗ ಬರುತ್ತೆ ಅಂದರೆ ಕೋಡೊಮೈನಲ್ಲಿ ಬರೀ 2 ಎಲಿಮೆಂಟ್ ಇರಬೇಕು, ಅವಾಗಷ್ಟೇ ಬರೀಬೋದು, ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ 31. ನೋಡಿ ಈ ಪ್ರಾಬ್ಲಮಿಗೆ ಆಡ್ ಮತ್ತು ಈವನ್ ಕರೆಕ್ಟಾಗಿ ಗೊತ್ತಿರಬೇಕು. ನೋಡಿ ಏನೇನು ಗೊತ್ತಿರಬೇಕು ಅಂತ ಹೇಳ್ತೀವಿ.
ಫಸ್ಟು ಆಡ್ ಫಂಕ್ಷನ್ ಅಂದರೆ ಎಫ್ ಆಫ್ ಎಕ್ಸ್ ಈ ಸೆಟ್ ಟು ಬಿ ಎ ಆಡ್ ಫಂಕ್ಷನ್ ಇಫ್ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸ್ ಅಂತ ಹೇಳ್ತೀವಿ. ಹೌದಾ? ಅಂದರೆ ಆಡ್ ಫಂಕ್ಷನ್ ಅಂದರೆ ಏನು ಗೊತ್ತಿರ್ಬೇಕು ನಾವು, ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸು. ಸೇಮ್ ಟೈಪು ಈವನ್ ಫಂಕ್ಷನ್ ಅಂತ ಹೇಳಿದ್ರೆ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಆಗಿರುತ್ತೆ. ಹೌದಾ? ನೋಡಿ, ಇದ್ರ ಜೊತೆ ಒಂದಿಷ್ಟು ಪಾಯಿಂಟ್ಸ್ ಗೊತ್ತಿತ್ತು ಅಂದರೆ ಈ ಥರ ಪ್ರಾಬ್ಲಮ್ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಏನೇನು ಗೊತ್ತಿರಬೇಕಂದ್ರೆ ಫಸ್ಟ್ ನೋಟು. ಫಸ್ಟ್ ಒನ್ನು ನೋಡಿ, ಎಕ್ಸ್ ಪವರ್ ಆಡ್ ಈಸ್ ಆಡ್ ಫಂಕ್ಷನ್ ಆಗಿರುತ್ತೆ. ಎಕ್ಸ್ ಪವರ್ ಆಡ್ ಯಾವಾಗಲೂ ಆಡ್ ಫಂಕ್ಷನ್ ಆಗುತ್ತೆ. ಎರಡನೇದು ಎಕ್ಸ್ ಪವರ್ ಈವನ್ ಫಂಕ್ಷನ್ನು. ಥರ್ಡ್ ಒನ್ನು ನೋಡಿ, ಎಕ್ಸ್ಪೋನೆನ್ಷಿಯಲ್ ಗೊತ್ತಿರಲಿ, ಎ ಪವರ್ ಎಕ್ಸ್ ಪ್ಲಸ್ 1 ಬೈ ಎ ಪವರ್ ಎಕ್ಸ್ ಮೈನಸ್ 1 ಆರ್ ಎ ಪವರ್ ಎಕ್ಸ್ ಮೈನಸ್ 1 ಬೈ ಎ ಪವರ್ ಎಕ್ಸ್ ಪ್ಲಸ್ 1. ಎರಡು ಏನಾಗಿರುತ್ತೆ ಅಂದರೆ ಈಸ್ ಆಡ್ ಫಂಕ್ಷನ್ನು. ಫೋರ್ತ್ ಒನ್ನು ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಈಸ್ ಆಡ್ ಫಂಕ್ಷನ್ನು. ನೋಡಿ, ಇವೆರಡನ್ನು ಪ್ರೂವ್ ಮಾಡ್ಕೊತೀವಿ, ಜಸ್ಟ್ ಐಡಿಯಾ ಗೊತ್ತಿರಲಿ. ನೋಡಿ, ಫಿಫ್ತು ಆಡ್ ಫಂಕ್ಷನ್ ಇಂಟು ಆಡ್ ಫಂಕ್ಷನ್ ಯಾವಾಗಲೂ ಏನಾಗಿರುತ್ತೆ ಅಂದರೆ ಈಸ್ ಈವನ್ ಫಂಕ್ಷನ್. ನೋಡಿ, ಇದನ್ನೆಲ್ಲ ಯಾವ ಥರ ನೆನ್ಪಿಟ್ಕೊಂಡಿರಿ ಅಂದರೆ ಆಡ್ ಅಂದರೆ ಮೈನಸ್ ಅಂದ್ಕೊಳ್ಳಿ, ಈವನ್ ಅಂದರೆ ಪ್ಲಸ್ ಅಂದ್ಕೊಳ್ಳಿ. ಮೈನಸ್ ಇಂಟು ಮೈನಸ್ ಏನಾಗಿರುತ್ತೆ ಪ್ಲಸ್, ಪ್ಲಸ್ ಅಂದರೆ ಈವನ್ ಫಂಕ್ಷನ್ ಅಲ್ಲ, ಅದಕ್ಕೆ ಆ ಥರ. ಸಿಕ್ಸ್ತ್ ಒನ್ನು ನೋಡಿ, ಆಡ್ ಇಂಟು ಈವನ್ ಈಸ್ ಏನಾಗಿರುತ್ತೆ ಅಂದರೆ ಯಾವಾಗಲೂ ಆಡ್ ಫಂಕ್ಷನ್. ಸೆವೆಂತ್ ಒನ್ ಈವನ್ ಇಂಟು ಆಡ್ ಯಾವಾಗಲೂ ಏನಾಗಿರುತ್ತೆ ಈಸ್ ಆಡ್ ಫಂಕ್ಷನ್. ಏಟ್ತ್ ಒನ್ ಈವನ್ ಇಂಟು ಈವನ್ ಯಾವಾಗಲೂ ಏನಾಗಿರುತ್ತೆ ಅಂದರೆ ಈಸ್ ಅಂದರೆ ಪ್ಲಸ್ ಇಂಟು ಪ್ಲಸ್ ಅಂದರೆ ಪ್ಲಸ್ಸೇ ಬರುತ್ತೆ ತಾನೆ, ಈವನ್ ಫಂಕ್ಷನ್. ನೋಡಿ, ಇಷ್ಟು ಐಡಿಯಾ ಗೊತ್ತಿತ್ತು ಅಂದರೆ ಎಷ್ಟೊಂದು ಕಡೆ ಯೂಸ್ ಆಗುತ್ತೆ. ನೋಡಿ, ಇದನ್ನು ಪ್ರೂವ್ ಮಾಡ್ಕೋಬೋದು. ನೋಡಿ, ಇದನ್ನು ಪ್ರೂವ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀವಿ. ಎ ಪವರ್ ಎಕ್ಸ್ ಪ್ಲಸ್ 1 ಡಿವೈಡ್ ಬೈ ಎ ಪವರ್ ಎಕ್ಸ್ ಮೈನಸ್ 1 ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಪವರ್ ಎಕ್ಸ್ ಪ್ಲಸ್ 1 ಬೈ ಎ ಪವರ್ ಎಕ್ಸ್ ಮೈನಸ್ 1 ಇತ್ತು ಅಂದರೆ ದಟ್ ಇಂಪ್ಲೈಸ್ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎ ಪವರ್ ಮೈನಸ್ ಎಕ್ಸ್ ಪ್ಲಸ್ 1 ಬೈ ಎ ಪವರ್ ಮೈನಸ್ ಎಕ್ಸ್ ಮೈನಸ್ 1 ಅಲ್ಲ. ಎ ಪವರ್ ಮೈನಸ್ ಎಕ್ಸ್ನ ಹೇಗೆ ಬರಿಬೋದು, 1 ಬೈ ಎ ಪವರ್ ಎಕ್ಸ್ ಪ್ಲಸ್ 1 ಬೈ 1 ಬೈ ಎ ಪವರ್ ಎಕ್ಸ್ ಮೈನಸ್ 1 ಬರಿಬೋದಲ್ಲ. ನೋಡಿ, ಅಲ್ಲಿಗೆ ಎಲ್ ಸಿ ಎಮ್ ತೊಗೊಂಡೆ ಅಂದರೆ ಏನು ಬರುತ್ತೆ, ಇಲ್ಲಿ ಎಲ್ ಸಿ ಎಮ್ ತೊಗೊಂಡೆ ಅಂದರೆ 1 ಪ್ಲಸ್ ಎ ಪವರ್ ಎಕ್ಸ್ ಬೈ ಎ ಪವರ್ ಎಕ್ಸ್. ಇಲ್ಲಿ ಎಲ್ ಸಿ ಎಮ್ ತೊಗೊಂಡ್ವಿ ಅಂದರೆ 1 ಮೈನಸ್ ಎ ಪವರ್ ಎಕ್ಸ್ ಬೈ ಎ ಪವರ್ ಎಕ್ಸ್. ಎ ಪವರ್ ಎಕ್ಸ್ ಕ್ಯಾನ್ಸಲ್ ಆಯಿತು. 1 ಪ್ಲಸ್ ಎ ಪವರ್ ಎಕ್ಸ್ ಬೈ 1 ಮೈನಸ್ ಎ ಪವರ್ ಎಕ್ಸ್ ಬಂತು. ಹೌದಾ? ಈ ಡಿನಾಮಿನೇಟ್ರಲ್ಲಿ ಮೈನಸ್ನ ಕಾಮನ್ ತೊಗೊಂಡೆ ಅಂದರೆ ಡಿನಾಮಿನೇಟ್ರಲ್ಲಿ ಮೈನಸ್ ಕಾಮನ್ ತೊಗೊತಾ ಇದ್ದೀನಿ. ಹಾಗಾದ್ರೆ ಇದನ್ನ ಹೇಗೆ ಬರಿಬೋದು, ಎ ಪವರ್ ಎಕ್ಸ್ ಮೈನಸ್ 1 ಇದು ಎ ಪವರ್ ಎಕ್ಸ್ ಪ್ಲಸ್ 1 ಏನು ಬರ್ತಾ ಇದೆ, ಇದು ಮೈನಸ್ ಎಫ್ ಆಫ್ ಎಕ್ಸ್ ಅಲ್ಲ. ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸ್ ಬರ್ತಿದೆ. ದೇಫ್ ಫಂಕ್ಷನ್ ಈಸ್ ಆಡ್. ಅದಕ್ಕೆ ಎ ಪವರ್ ಎಕ್ಸ್ ಪ್ಲಸ್ 1 ಬೈ ಎ ಪವರ್ ಎಕ್ಸ್ ಮೈನಸ್ 1 ಈಸ್ ಆಡ್ ಫಂಕ್ಷನ್ ಬರುತ್ತೆ. ಸಿಮಿಲರ್ಲಿ ಇದನ್ನು ಮಾಡ್ಕೋಬೋದು. ಸೇಮ್ ಐಡಿಯಾ ಯೂಸ್ ಮಾಡಿಕೊಂಡ್ರೆ ಅದು ಪ್ರೂವ್ ಆಗಿಬಿಡುತ್ತೆ. ಹೌದಾ? ಇದು ನೋಡಿ, ಇದು ಐಡಿಯಾ ಗೊತ್ತಿರಬೇಕು. ನೋಡಿ, ಇದನ್ನು ಮಾಡ್ಕೋಬೇಕು ಅಂದ್ರೂ ಸ್ವಲ್ಪ ಡಿಫ್ರೆಂಟ್ ಇದೆ. ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಹೌದಾ? ನೋಡಿ, ಎಫ್ ಆಫ್ ಮೈನಸ್ ಎಕ್ಸ್ ಏನು ಬರ್ಕೊತೀವಿ, ಲಾಗ್ ಆಫ್ ಮೈನಸ್ ಎಕ್ಸ್ ಪ್ಲಸ್ ರೂಟ್ ಆಫ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರೇ ಬರುತ್ತಲ್ಲ ಪ್ಲಸ್ 1. ಹೌದಾ?
ನೋಡಿ ಈ ಥರ ಬರ್ತಲ್ಲ. ನೋಡಿ ಒಂದು ಏನು ಐಡಿಯಾ ಗೊತ್ತಿರಬೇಕು ಅಂದರೆ, ಈಗ ಎ ಪವರ್ -1 ಇತ್ತು ಅಂದರೆ 1/a ಬೈತೀವಿ ಅಂದರೆ 1/aನ ರೆಸಿಪ್ರೋಕಲ್ ಮಾಡಿಕೊಂಡ್ರೆ ಪವರಲ್ಲಿ ಏನು ಬರುತ್ತೆ, -1 ಬರುತ್ತೆ. ಹೌದಾ? ಅಂದರೆ ಯಾವ್ದಾದ್ರು ಒಂದು ನಂಬರ್ನ ರೆಸಿಪ್ರೋಕಲ್ ಮಾಡ್ಕೊಂಡ್ವಿ ಅಂದರೆ ಪವರಲ್ಲಿ ಏನು ಬರಿಬೋದು ನಾವು, -1 ಅಂತ ಬರಿಬೋದು. ಹೌದಾ? ಹಾಗಾದರೆ ದಟ್ ಇಂಪ್ಲೈಸ್ f of -x is equal to log of, ನೋಡಿ ಇದನ್ನು 1/√(x² + 1 - x. ಫಸ್ಟ್ ಇದನ್ನು ಬರ್ಕೊಂಡಿದ್ದೀವಿ ನಾವೇ -x. ಅಂದರೆ ಇದನ್ನು ರೆಸಿಪ್ರೋಕಲ್ ಮಾಡ್ಕೊಂಡೆ ತಾನೆ, ರೆಸಿಪ್ರೋಕಲ್ ಮಾಡ್ಕೊಂಡ್ರೆ ಪವರಲ್ಲಿ ಏನು ಬರುತ್ತೆ, -1 ಬರುತ್ತೆ. ಹೌದಾ? ನೋಡಿ ಇದು ಲಾಗ್ ಆಫ್ m ಪವರ್ n ಥರ ಇದೆ ತಾನೆ. ಲಾಗ್ ಆಫ್ m ಪವರ್ n ಅಂದರೆ ಏನು ಬರಿಬೋದು, n log m ಬರಿಬೋದು. ಅದಕ್ಕೆ -log of 1/√(x² + 1 - x. ಇದನ್ನು ರ್ಯಾಷನಲೈಸ್ ಮಾಡ್ಕೊತೀವಿ ನೋಡಿ. ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ x², √(x² + 1 + x √(x² + 1 + x ಬರಿಬೋದಲ್ಲ. ಹೀಗಾದರೆ ಇದು f of -x is equal to -log of, ಇದು ನ್ಯೂಮರೇಟ್ರಲ್ಲಿ √(x² + 1 + x a - b × a + b ಅಂದರೆ a² - b². a² ಮಾಡ್ಕೊಂಡಾಗ ಏನು ಬರುತ್ತೆ, √2² ಕ್ಯಾನ್ಸಲ್ ಆಗಿ x² + 1 -b² ಅಂದರೆ -x². ಇದು ಕ್ಯಾನ್ಸಲ್ ಆಯ್ತಲ್ಲ. ಅದನ್ನ ಹೇಗೆ ಬರಿತೀವಿ ನಾವು, -log of √(x² + 1 + x ಬರುತ್ತೆ. ಹೌದಾ? ಹಾಗಂದರೆ ಏನು ನಮಗೆ -log of x + √(x² + 1 ಅಂದರೆ -f of x ಬರಿಬೋದಲ್ಲ. f of -x is equal to -f of x. therefore ಇದನ್ನು ಏನಾಗಿರುತ್ತೆ, ಆಡ್ ಫಂಕ್ಷನ್. ಹೌದಾ? ನೋಡಿ, ಆದರೆ ಡೈರೆಕ್ಟ್ ರಿಸಲ್ಟ್ ಗೊತ್ತಿರಲಿ, ಎಷ್ಟೊಂದು ಕಡೆ ಯೂಸ್ ಆಗುತ್ತೆ. ನೋಡಿ ಇಲ್ಲಿ ಇನ್ನೂ ಏನೇನು ಚೇಂಜ್ ಮಾಡ್ತಾ ಇರ್ತಾರೆ ಅಂದರೆ, ಇಲ್ಲಿ ಎ ಬದಲು ಇ ಅಂತ ಕೊಡ್ಬೋದು. ಆ ಥರ ಏನೇ ಕೊಟ್ಟರು ಡೈರೆಕ್ಟಾಗಿ ಆಡ್ ಈವನ್ ಬರೆಯೋದಕ್ಕೆ ಗೊತ್ತಿರಬೇಕು. ನೋಡಿ ಆಗಿದೆ. ಈ ಪ್ರಾಬ್ಲಮ್ನ ಈಸಿಯಾಗಿ ಹೇಗೆ ಮಾಡ್ಕೊತೀವಿ ಅಂದರೆ, ಇಷ್ಟು ಐಡಿಯಾಸ್ ಗೊತ್ತಿತ್ತು ಅಂದರೆ ಇದನ್ನು ಡೈರೆಕ್ಟಾಗಿ ಬರಿಬೋದು. ಯಾವ ಥರ ಅಂತೇಳಿ, f of x is equal to x ಪವರ್ 1 ಅದು. ಹೌದಾ? ಯಾಕಂದರೆ x ಇಂಟು ಅಂತಿದೆ ತಾನೆ. x ಪವರ್ ಆಡ್ ಇತ್ತು ಅಂದರೆ ಏನು ನಮಗೆ ಗೊತ್ತಿರೋದು, ಆಡ್ ಫಂಕ್ಷನ್ ಅಲ್ಲ. ಹಾಗೆ ಇದು ಆಡ್ ಫಂಕ್ಷನ್ನು, ಇದನ್ನು ಏನು ನಮಗೆ ಆಡ್ ಫಂಕ್ಷನ್. ಹಾಗೆ ಆಡ್ ಇಂಟು ಆಡ್ ಏನಾಗಿರುತ್ತೆ, ಯಾವಾಗಲೂ ಈವನ್ ಫಂಕ್ಷನ್ ಬರುತ್ತೆ. ಅದಕ್ಕೆ ಈಸಾನೆ ಈವನ್ ಫಂಕ್ಷನ್ ಡೈರೆಕ್ಟಾಗಿ ಬರ್ಬೋದು. ಹೌದಾ? ಹೇಗೆ ನೋಡಿ, ಐಡಿಯಾ ಗೊತ್ತಿರಬೇಕು ನಮಗೆ, ಇಂಪಾರ್ಟೆಂಟು, ಈಸಿ ಇದೆ. ನೆಕ್ಸ್ಟ್ ಪ್ರಾಬ್ಲಮು, the function f of x is equal to log of x plus √(x² + 1. ಡೈರೆಕ್ಟ್ ಬರಿಬೋದಲ್ಲ. log of x plus √(x² + 1 is ಆಡ್ ಫಂಕ್ಷನ್. ಹೌದಾ? ಡೈರೆಕ್ಟ್ ಬಂದುಬಿಡುತ್ತೆ, ಈಸಿ ಇದೆ. ಸೆಕೆಂಡ್ ಒಂದು ಬರುತ್ತೆ ಅದಕ್ಕೆ 32ಗೆ 33. ಬರೀ ಸಿನಾಪ್ಸಿಸ್ ಕರೆಕ್ಟಾಗಿ ಓದ್ಕೊಂಡಿರ್ಬೇಕು. ಈ ಥರದ್ದು ಎಷ್ಟೊಂದು ಫಂಕ್ಷನ್ಸ್ ಇದೆ ಸಿನಾಪ್ಸಿಸಲ್ಲಿ, ಇಲ್ಲಿ ಒಂದು ತೊಗೊಂಡಿದ್ದೀವಿ ಅಷ್ಟೇ. If f of x is a function such that f of x plus y is equal to f of x plus f of y and f of 1 equal to 7, then summation r equal to 1 to n f of r is equal to ಅಂತ ಹೇಳಿದ್ದಾರೆ. ಹೌದಾ? ಏನು ಬರ್ಕೋತೀವಿ ನಾವೀಗ, given f of x plus y is equal to f of x plus f of y. ನೋಡಿ, ಫಾರ್ಮ್ಯಾಟಲ್ಲಿ ಇತ್ತು ಅಂದರೆ f of x is equal to ಏನು ಬರೀತೀವಿ ಅಂದರೆ nx ಬರೀತೀವಿ. ಸ್ಯಾಟಿಸ್ಫ್ಯಾಕ್ಟರಿ ಅದು. ಈ ಥರದ್ದು ಇನ್ನೂ ಎಷ್ಟೊಂದು ಫಂಕ್ಷನ್ಸ್ ಇದೆ, ಅದಷ್ಟು ಫಂಕ್ಷನ್ಸ್ ಓದ್ಕೊಂಡಿರಬೇಕು. ಅದನ್ನ ಯೂಸ್ ಮಾಡೋವಂಥದ್ದು CETಗೆಲ್ಲ ಕೇಳ್ತಾ ಇದ್ದಾರೆ. ಹೌದಾ? ಸಿನಾಪ್ಸಿಸಲ್ಲಿ ಕೊಟ್ಟಿದ್ದೀವಿ, ಒಂದ್ಸಲ ನೋಡ್ಕೊಂಡಿರಿ. ನೋಡಿ, ಇಲ್ಲಿ ಗಿವನ್ ಏನು ಇನ್ನೊಂದು, f of 1 equal to 7. ಹೌದಾ? f of 1 is equal to 7 ಕೊಟ್ಟಿದ್ದಾರೆ. ಅಂದರೆ f of 1 ಅಂದರೆ n into 1 is equal to 7. That implies n equal to 7 ಬಂತು. therefore f of x is equal to n ಗೆ 7 ಬರ್ಕೊಂಡೆ ಅಂದರೆ 7x ಬರುತ್ತೆ. f of x is equal to 7x ಆಯ್ತಲ್ಲ. now summation r is equal to 1 to n f of r ಕೇಳಿದ್ದಾರೆ. ಹೌದಾ? ನೋಡಿ, ಆರಿಗೆ 1 2 3 ಈ ಥರ ಬರ್ಕೊಂಡು ಹೋಗೋದು. ಅಂದರೆ ಇದೇನು ಬರುತ್ತೆ, f of 1 ಪ್ಲಸ್ f of 2 ಪ್ಲಸ್ f of 3 ಅಪ್ ಟು f of n. ಯಾಕಂದರೆ 1ಇಂದ n ತನಕ ಇದೆ ಅಲ್ಲ. ಹಾಗೆ ನೋಡಿ, ದಟ್ ಈಸ್ ಈಕ್ವಲ್ ಟು f of 1 ಅಂದರೆ 7 into 1 ಅಂದರೆ 7
ಎಫ್ ಆಫ್ 2 ಅಂದರೆ 7 ಇಂಟು 2, 7 ಇಂಟು 3, ಇದೇ ಥರ ಲಾಸ್ಟಿಗೆ 7 ಇಂಟು ಎನ್ ಬರಿತೀವಿ. 7 ಕಾಮನ್ ತೊಗೊಂಡೆ ಅಂದರೆ 1 + 2 + 3 ಅಪ್ ಟು ಎನ್. 1 + 2 + 3 ಅಪ್ ಟು ಎನ್ನ ಸಮೇಷನ್ ಆಫ್ ಎನ್ ಅಂತ ಬರೀಬೋದು. ಅಂದರೆ 7 ಇಂಟು ಸಮೇಷನ್ ಆಫ್ ಎನ್ ಅಂದರೆ ಎನ್ ಇಂಟು ಎನ್ ಪ್ಲಸ್ 1/2 ಬರುತ್ತೆ. ಅಂದರೆ 7n ಇಂಟು ಎನ್ ಪ್ಲಸ್ 1/2. ಫೋರ್ತ್ ಒಂದು ಬರುತ್ತೆ ನೋಡಿ. ಇಲ್ಲೂ ಐಡಿಯಾ ಗೊತ್ತಿರಲಿ, ಇಂಪಾರ್ಟೆಂಟ್ ನಮಗೆ. ಇನ್ನು ಏನೇನು ಗೊತ್ತಿರಬೇಕು ಅಂದರೆ ನೋಟ್ ಫಸ್ಟ್ ಒನ್, ಸಮೇಷನ್ ಆಫ್ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಎನ್ ಪ್ಲಸ್ 1/2. ಸೆಕೆಂಡ್ ಒನ್, ಸಮೇಷನ್ ಆಫ್ ಎನ್ ಸ್ಕ್ವೇರ್ ಅಂದರೆ ಎನ್ ಇಂಟು ಎನ್ ಪ್ಲಸ್ 1 ಇಂಟು 2n ಪ್ಲಸ್ 1/2. ಥರ್ಡ್ ಒನ್, ಸಮೇಷನ್ ಆಫ್ ಎನ್ ಕ್ಯೂಬ್ ಅಂದರೆ ಎನ್ ಸ್ಕ್ವೇರ್ ಇಂಟು ಎನ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಬೈ 4. ಹೌದಾ? ಈ ಫಾರ್ಮುಲಾಸು ಗೊತ್ತಿರಲಿ, ಯೂಸ್ ಆಗುತ್ತೆ. ಫಸ್ಟ್ ಪಿ ಯು ಸಿಯಲ್ಲಿ ನಾವು ಸೀಕ್ವೆನ್ಸ್ ಆ್ಯಂಡ್ ಸೀರೀಸಲ್ಲಿ ಈ ಫಾರ್ಮುಲಾಸ್ ಕಲ್ತಿರ್ತೀವಿ, ಗೊತ್ತಿರಬೇಕು. ಹೌದಾ? ಮತ್ತು ಮ್ಯಾಥಮೆಟಿಕಲ್ ಇಂಡಕ್ಷನ್ಸಲ್ಲಿ ಈ ಫಾರ್ಮುಲಾಸ್ನ ಪ್ರೂವ್ನೂ ಮಾಡಿರ್ತೀವಿ. ಜಸ್ಟ್ ಫಾರ್ಮುಲಾ ಗೊತ್ತಿರಲಿ, ಆ ಫಾರ್ಮುಲಾನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಅಷ್ಟೇ. ಹೌದಾ? ಆಯ್ತಲ್ಲ? ಇದು ಥರ್ಡ್ ಒನ್ 33ಗೆ ಆನ್ಸರ್ 4 ಬರುತ್ತೆ. ನೆಕ್ಸ್ಟು 34, ದ ಡೊಮೈನ್ ಆಫ್ ಅಂತ ಹೇಳಿದೆ. ಹೌದಾ? ನೋಡಿ, ಇಲ್ಲೊಂದಿಷ್ಟು ಐಡಿಯಾಸ್ ಗೊತ್ತಿರಬೇಕು ಡೊಮೈನ್ ಕ್ಯಾಲ್ಕುಲೇಟ್ ಮಾಡ್ಕೊಳೋದಕ್ಕೆ. ಎಷ್ಟೊಂದು ಸಲ ಕೇಳ್ತಾ ಇದ್ದಾರೆ ಡೊಮೈನು. ನೆಕ್ಸ್ಟ್ ಚಾಪ್ಟರ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸಲ್ಲೂ ಡೊಮೈನು ರೇಂಜ್ ಬರುತ್ತೆ. ಅದಕ್ಕೆ ಐಡಿಯಾ ಗೊತ್ತಿರಲಿ. ನೋಡಿ, ಏನೇನು ಗೊತ್ತಿರಬೇಕು ಅಂದರೆ ಫಸ್ಟು ರೂಟ್ ಆಫ್ ಎಫ್ ಆಫ್ ಎಕ್ಸ್ ಇತ್ತು ಅಂದರೆ ದಟ್ ಇಂಪ್ಲೈಸ್ ಎಫ್ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತ ಬರಿತೀವಿ. ಸೆಕೆಂಡ್ ಒನ್, ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್ ಇತ್ತು ಅಂದರೆ ದಟ್ ಇಂಪ್ಲೈಸ್ ಜಿ ಆಫ್ ಎಕ್ಸ್ ನಾಟ್ ಈಕ್ವಲ್ ಟು 0 ಬರಿತೀವಿ. ಥರ್ಡ್ ಒನ್, ನೋಡಿ ಇವೆರಡು ಕಂಬೈನೂ ಮಾಡ್ಬೋದು. ಎಫ್ ಆಫ್ ಎಕ್ಸ್ ಬೈ ರೂಟ್ ಆಫ್ ಜಿ ಆಫ್ ಎಕ್ಸ್ ಇತ್ತು ಅಂದರೆ ಜಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಬರಿತೀವಿ. ಯಾಕಂದರೆ ನೋಡಿ, ರೂಟ್ ಇತ್ತು ಅಂದರೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಇರಬೇಕು. ಡಿನಾಮಿನೇಟ್ರಲ್ಲಿ ಇತ್ತು ಅಂದರೆ ನಾಟ್ ಈಕ್ವಲ್ ಟು 0 ಇರಬೇಕು. ಅಂದರೆ ಇದು ಡಿನಾಮಿನೇಟ್ರಲ್ಲೂ ಇದೆ, ಜೊತೆಗೆ ರೂಟ್ ಇದೆ. ಡಿನಾಮಿನೇಟ್ರಲ್ಲಿ ಇದೆ ಅಂದರೆ 0 ಆಗಬಾರ್ದು ತಾನೆ, ಅದಕ್ಕೆ ಈಕ್ವಲ್ ಟು ರಿಮೂವ್ ಮಾಡಿದ್ವಿ. ರೂಟ್ ಇದೆ ಅಂದರೆ ಗ್ರೇಟರ್ ದ್ಯಾನ್ 0 ಬರ್ಕೊಂಡಿದ್ವಿ ಅಷ್ಟೇ. ಹೌದಾ? ನೆಕ್ಸ್ಟ್ ನೋಡಿ ಫೋರ್ತ್ ಒನ್, ಇದು ಗೊತ್ತಿರಲಿ. ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಅಂತ ಹೇಳಿದ್ರೆ ಎಫ್ ಆಫ್ ಎಕ್ಸ್ನ ಗ್ರೇಟರ್ ದ್ಯಾನ್ 0 ಬರಿತೀವಿ. ಹೌದಾ? ಅಂದರೆ ಎಲ್ಲ ರಿಯಲ್ ನಂಬರ್ಸ್ ತೊಗೊತಾ ಇದ್ದೀವಿ ಅಷ್ಟೇ. ರಿಯಲ್ ನಂಬರ್ಸ್ ಇತ್ತು ಅಂತ ಹೇಳಿದ್ರೆ ಅವಾಗ ನಾವು ಕಂಡೀಷನ್ ಯಾವ ಥರ ಬರಿತೀವಿ ಅಂತೇಳಿ ಗೊತ್ತಿರಬೇಕು. ಆಯ್ತಲ್ಲ? ಯಾಕಂದರೆ ಇಂಪಾರ್ಟೆಂಟ್ ನಮಗೆ. ಯಾಕಂದರೆ ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಇಂಪ್ಲೈಸ್ ಎಫ್ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಅಂತ ಬರಿತಿದ್ವಿ. ಅಂದರೆ ಲಾಗ್ ಡಿಫೈನ್ ಆಗಬೇಕು, ರಿಯಲ್ ನಂಬರಲ್ಲಿ ಡಿಫೈನ್ ಆಗಬೇಕು ಅಂದರೆ ಇದು ಪಾಸಿಟಿವ್ ಇರಲೇಬೇಕು. ಲಾಗ್ ಆಫ್ ನೆಗೆಟಿವ್ ನಂಬರ್ಸ್ ಎಲ್ಲ ಕಾಂಪ್ಲೆಕ್ಸ್ ನಂಬರ್ಸ್ ಆಗಿಬಿಡುತ್ತೆ. ಅದಕ್ಕೆ ರಿಯಲ್ ನಂಬರ್ ಸಿಸ್ಟಮಲ್ಲಿ ಮಾತ್ರ ಈ ಥರ ಕಂಡೀಷನ್ಸ್ ಬರಿತೀವಿ ನಾವು. ಹಾಗೆ ಐಡಿಯಾ ಗೊತ್ತಿರಬೇಕು ನಮಗೆ. ಇದನ್ನೇ ಯೂಸ್ ಮಾಡ್ಕೊಂಬಿಟ್ಟು ಡೊಮೈನ್ನ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊತೀವಿ ನಾವು. ನೋಡಿ, ಇವಾಗ 34ಗೆ ಏನು ಕೇಳಿರೋದು ಅಂದರೆ ಡೊಮೈನ್. ಹೌದಾ? ನೋಡಿ, ಡೊಮೈನ್ ಅಂತ ಹೇಳಿದ್ರೆ ಎಕ್ಸ್ ಕಂಡುಹಿಡಿಬೇಕು. ರೇಂಜ್ ಅಂತ ಹೇಳಿದ್ರೆ ಅದು ಆನ್ಸರ್ ಏನು ಬರುತ್ತೆ ಅದನ್ನು ನೋಡ್ಕೋಬೇಕು. ಅದಕ್ಕೆ ನೋಡಿ, ಇಲ್ಲಿ ಡೊಮೈನ್ ಕೇಳಿದ್ರೆ ಅದಕ್ಕೆ ಎಕ್ಸ್ ಏನಾಗುತ್ತೆ ಅಂತ ನೋಡ್ಕೋಬೇಕು ಸರ್. ರೂಟ್ ಅಂತಿದೆ ಅಂದರೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಬರೀಬೋದು ತಾನೆ. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಬರೀಬೋದು ಅಂದರೆ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 3 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. ನೋಡಿ, ಇಲ್ಲಿ ವೇವ್ ಕರ್ವ್ ಮೆಥಡ್ ಅಂತ ಬರುತ್ತೆ. ಅದನ್ನು ಯೂಸ್ ಮಾಡ್ಕೊಂಬಿಟ್ರೆ ಡೈರೆಕ್ಟಾಗಿ ಬರೀಬೋದು. ಫಸ್ಟು ಈಕ್ವಲ್ ಟು 0 ಅಂತ ಬರ್ಕೊಂಡು ರೂಟ್ ಏನೇನಾಗುತ್ತೆ ಅದು ನಂಬರ್ ಲೈನಲ್ಲಿ ಬರೀಬೇಕು. ಎಕ್ಸ್ ಮೈನಸ್ 1 ಈಕ್ವಲ್ ಟು 0 ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 1. ಎಕ್ಸ್ ಮೈನಸ್ 2 ಈಕ್ವಲ್ ಟು 0 ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 2. ಎಕ್ಸ್ ಮೈನಸ್ 3 ಈಕ್ವಲ್ ಟು 0 ಅಂದರೆ ಎಕ್ಸ್ ಈಕ್ವಲ್ ಟು 3. ರೂಟ್ಸ್ ಬರ್ಕೊಂಡಿದ್ವಿ. ನೆಕ್ಸ್ಟ್ ನೋಡಿ, ಇಲ್ಲಿ ಹೇಗೆ ಬರ್ಕೊತೀವಿ ಅಂತೇಳಿ, ಯಾವುದಾದ್ರೂ ಒಂದು ನಂಬರ್ನ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅಂದರೆ 1 2 3 ಬಿಟ್ಟು ಯಾವ್ದಾದ್ರು ಮಾಡ್ಕೊಳ್ಳಿ. ಯಾಕಂದರೆ 1 2 3 ಬರ್ಕೊಂಡ್ವಿ ಅಂದರೆ ಇದು ವ್ಯಾಲ್ಯೂ 0 ಆಗಿಬಿಡುತ್ತೆ. ಅದಕ್ಕೆ 0 ಆಗಬಾರ್ದು, ಆ ಥರ ಬರೀಬೇಕು. ಹಾಗಾದ್ರೆ ನೋಡಿ, ಈಸಿ ಆಗಬೇಕು ಅಂತೇಳಿ 0 ಬರ್ಕೊಂಬಿಟ್ಟೆ ಅಂದ್ಕೊಳ್ಳಿ. 0 ಇಂಟು 0 ಮೈನಸ್ 1 ಅಂದರೆ -1, 0 ಮೈನಸ್ 2 ಅಂದರೆ -2, 0 ಮೈನಸ್ 3 ಅಂದರೆ -3. ಇದು ಆನ್ಸರ್ ಏನು ಬರ್ತಾ ಇದೆ ಅಂದರೆ -6 ಬರುತ್ತೆ 0 ಬರ್ಕೊಂಡಾಗ. ಹೌದಾ? -6 ಬರುತ್ತೆ ಅಂದರೆ ನೆಗೆಟಿವ್ ತಾನೆ. ಮತ್ತು ಇದರಲ್ಲಿ 0 ಎಲ್ಲಿ ಬರುತ್ತೆ? 0 ಇಲ್ಲಿ ಬರುತ್ತಲ್ಲ, ಹಾಗಾದ್ರೆ ಇದು ನೆಗೆಟಿವ್. ಆಲ್ಟರ್ನೇಟಿವ್ಲಿ ಚೇಂಜ್ ಮಾಡ್ತಾ ಹೋಗ್ಬೇಕು. ಇದು ಪಾಸಿಟಿವ್, ಇದು ನೆಗೆಟಿವ್, ಇದು ಪಾಸಿಟಿವ್. ಹೌದಾ?
ನೆಕ್ಸ್ಟ್ ನೋಡಿ, ಇಲ್ಲಿಗೆ ಎಲ್ಲೆಲ್ಲಿ ಪಾಸಿಟಿವ್ ಬಂದಿದೆ, ಯಾಕಂದ್ರೆ ನಮಗೆ ಪಾಸಿಟಿವ್ ಬೇಕು ತಾನೆ, 1 ಇಂದ 2 ಮತ್ತು 3 to ಇನ್ಫಿನಿಟಿ ಬಂದಿದೆಯಲ್ಲ, ಹಾಗಾದ್ರೆ ಇಲ್ಲಿ ಎಕ್ಸ್ ಬಿಲಾಂಗ್ಸ್ ಟು ಏನು ಬರ್ತದೆ ಅಂದರೆ, ಮತ್ತು ಆರ್ ಈಕ್ವಲ್ ಟು ಅಂತಿದೆ ಅಂದರೆ ಇನ್ಕ್ಲೂಡ್ ಮಾಡಬೇಕು. 1, 2 ಯೂನಿಯನ್, ನೆಕ್ಸ್ಟ್ ಎಲ್ಲಿಂದ ಎಲ್ಲಿ ತನಕ 3 to ಇನ್ಫಿನಿಟಿ ತನಕ ಬರುತ್ತೆ. ಹೌದಾ? ಹೀಗೆ ಎಕ್ಸ್ ಬಿಲಾಂಗ್ಸ್ 1, 2 ಯೂನಿಯನ್ 3 to ಇನ್ಫಿನಿಟಿ ಬರ್ಕೊತೀವಿ, ಅಂದರೆ 4th ಒಂದು ಬರುತ್ತೆ. ಹೌದಾ? ನೋಡಿ, ಇಲ್ಲಿ ವೇವ್ ಕರ್ವ್ ಮೆಥಡಲ್ಲಿ ಇದು ಐಡಿಯಾಸ್ ಗೊತ್ತಿರಲಿ. ಇಲ್ಲಿ 3 ಫ್ಯಾಕ್ಟರ್ನ ಕನ್ಸಿಡರ್ ಮಾಡಿದ್ವಿ, ಯಾಕಂದರೆ ಫ್ಯಾಕ್ಟರ್ಸ್ ಇನ್ ಪವರ್ ಎಲ್ಲ ಆಡ್ ಇದಾವೆ. ಏನಾದ್ರು ಈವನ್ ಫ್ಯಾಕ್ಟರ್ ಇತ್ತು ಅಂದರೆ ಅದನ್ನು ಕನ್ಸಿಡರ್ ಮಾಡಬಾರ್ದು. ಅಂದರೆ ಫಾರ್ ಎಕ್ಸಾಂಪಲ್ಲು x-1 ಹೋಲ್ ಸ್ಕ್ವೇರು x-2 x-3. ಹೌದಾ? ಇದಕ್ಕೆ ನೋಡಿ ಪವರ್ ಈವನ್ ಇದೆ ತಾನೆ, ಈವನ್ ಇತ್ತು ಅಂದರೆ ಇದನ್ನು ಕನ್ಸಿಡರೇ ಮಾಡಬಾರ್ದು. ಇದೇನಾದ್ರು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇತ್ತು ಅಂದರೆ ನಂಬರ್ ಲೈನಲ್ಲಿ ಬರ್ಕೋಬೇಕಾದ್ರೆ 2 ಮತ್ತು 3 ಅಷ್ಟೇ ಬರಿತೀವಿ, 1 ಬರೆಯೋದೇ ಇಲ್ಲ. ಇದನ್ನು ಕನ್ಸಿಡರೇ ಮಾಡಬಾರ್ದು ಇಲ್ಲಿ, ಯಾಕಂದರೆ ಇದು ಇನ್ಈಕ್ವಾಲಿಟಿ ಮೇಲೆ ಏನೂ ಎಫೆಕ್ಟೇ ಮಾಡಲ್ಲ. ಯಾಕಂದರೆ ಮಲ್ಟಿಪ್ಲೈ ಬೈ ಪಾಸಿಟಿವ್ ನಂಬರ್ ಮಾಡ್ಕೊಂಡ್ವಿ ಅಂದರೆ ಇನ್ಈಕ್ವಾಲಿಟಿ ರಿಮೈನ್ಸ್ ಸೇಮ್ ಅಂತ ಗೊತ್ತಿದೆ. ಹೌದಾ? ಅದಕ್ಕೆ ಇದು ಪಾಸಿಟಿವ್ನೇ ಆಗಿರುತ್ತೆ ಯಾವಾಗಲೂ. ಅದಕ್ಕೆ ಇದನ್ನು ಕನ್ಸಿಡರೇ ಮಾಡ್ಬೋದು. ಡೈರೆಕ್ಟ್ 2, 3 ತೊಗೊಂಡು ನೆಕ್ಸ್ಟ್ ಎಲ್ಲ ಐಡಿಯಾಸ್ ಸೇಮು ಮಾಡಿಕೊಂಡ್ರೆ ಸಿಂಪ್ಲಿಫೈ ಆಗುತ್ತೆ. ಹೌದಾ? ಅಂದರೆ ಪವರ್ ಯಾವಾಗಲೂ ಆಡ್ ನಂಬರ್ ಏನೇನು ಇರುತ್ತಲ್ಲ ಅದಷ್ಟೇ ಕನ್ಸಿಡರ್ ಮಾಡಬೇಕು. ಈವನ್ ನಂಬರ್ ಬಂತು ಅಂದರೆ ಅದನ್ನು ಕನ್ಸಿಡರ್ ಮಾಡಬಾರ್ದು. ಆಯ್ತಲ್ಲ? ಅದಕ್ಕೆ ಡೈರೆಕ್ಟ್ ಆನ್ಸರ್ ಏನು ಬರುತ್ತೆ ಅಂದರೆ ಎಕ್ಸ್ ಬಿಲಾಂಗ್ಸ್ 1, 2 ಯೂನಿಯನ್ 3, ಇನ್ಫಿನಿಟಿ ಅಂದರೆ 4th ಒಂದು ಬರುತ್ತೆ. ಹೌದಾ? ನೆಕ್ಸ್ಟ್ 35, ಪ್ರಾಬ್ಲಮ್ ನಂಬರ್ 35. ಡೊಮೈನ್ ಆಫ್ ರೂಟ್ ಆಫ್ a² - x². ಸೇಮ್ ಐಡಿಯಾ ಯೂಸ್ ಮಾಡಿ, ರೂಟ್ ಇದೆ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ತೊಗೋಬೇಕಲ್ಲ. ಅಂದರೆ a² - x² ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ತೊಗೊತೀನಿ. ನೋಡಿ, ಫ್ಯಾಕ್ಟ್ರೈಸ್ ಮಾಡ್ಕೊಂಡು ಮಾಡ್ಬೋದು. a - x ಇಂಟು a + x ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಒಂದಂತೂ a ಬರುತ್ತೆ, ಇನ್ನೊಂದು ವ್ಯಾಲ್ಯೂ -a ಬರುತ್ತೆ. 0 ಬರ್ಕೊಂಡೆ ಅಂದರೆ ಎಕ್ಸಿಗೆ 0 ಬರ್ಕೊಂಡೆ ಅಂದರೆ a ಇಂಟು a ಅಂದರೆ a² ಇಸ್ ಪಾಸಿಟಿವ್. 0 ಇಲ್ಲಿ ಬರುತ್ತೆ ತಾನೆ, ಹಾಗಾದ್ರೆ ಇದು ಪಾಸಿಟಿವ್, ಇದು ನೆಗೆಟಿವ್, ಇದು ನೆಗೆಟಿವ್. ಹೌದಾ? ನಮಗೆ ಪಾಸಿಟಿವ್ನೇ ಬೇಕಲ್ಲ, ಹಾಗಾದ್ರೆ ಎಕ್ಸ್ ಬಿಲಾಂಗ್ಸ್ ಟು ಏನು ಬರಿತೀವಿ ನಾವು, -a to +a ಬರಿತೀವಿ ಅಷ್ಟೇ. ಹೌದಾ? ಯಾಕಂದರೆ ಪಾಸಿಟಿವ್ ಇರಬೇಕಂದ್ರೆ ಇಂಟರ್ವಲ್ ಎಲ್ಲಿಂದ ಎಲ್ಲಿ ತನಕ ಇದೆ, -a to a ಇದೆ. ಅಂದರೆ -a to +a ಅಂದರೆ ಸೆಕೆಂಡ್ ಒಂದು ಬರುತ್ತೆ ಅಷ್ಟೇ. ಹೌದಾ? ಅದಕ್ಕೆ ಇದನ್ನು ಇಂಪಾರ್ಟೆಂಟ್ ಐಡಿಯಾ ಗೊತ್ತಿರಲಿ. a² - x² ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇತ್ತು ಅಂದರೆ ಯಾವ ಥರ ಮಾಡ್ಕೊಂಡ್ವಿ ಅಂತ. ಹೌದಾ? ನೋಡಿ, ಇದನ್ನು ಇನ್ನೊಂದು ಟೈಪು ಮಾಡ್ಬೋದು. ಇನ್ನೊಂದು ಟೈಪ್ ಮಾಡೋದಕ್ಕೆ ಏನೇನು ಗೊತ್ತಿರಬೇಕು ಅಂದರೆ ನೋಡಿ, ಇನ್ಈಕ್ವಾಲಿಟೀಸ್ ಗೊತ್ತಿರಬೇಕು. mod x ಲೆಸ್ ದೆನ್ ಆರ್ ಈಕ್ವಲ್ ಟು a ಇತ್ತು ಅಂದರೆ -a ಲೆಸ್ ದೆನ್ ಆರ್ ಈಕ್ವಲ್ ಟು x ಲೆಸ್ ದೆನ್ ಆರ್ ಈಕ್ವಲ್ ಟು a ಅಂತ ಬರಿತೀವಿ. mod x ಗ್ರೇಟರ್ ದೆನ್ ಆರ್ ಈಕ್ವಲ್ ಟು a ಇತ್ತು ಅಂದರೆ x ಗ್ರೇಟರ್ ದೆನ್ ಆರ್ ಈಕ್ವಲ್ ಟು a, x ಲೆಸ್ ದೆನ್ ಆರ್ ಈಕ್ವಲ್ ಟು -a ಅಂತ ಬರಿತೀವಿ. ನೋಡಿ, ಇವೆರಡೂ ಗೊತ್ತಿತ್ತು ಅಂದರೆ ಇದನ್ನು ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ಕೋಬೋದು. ಹೌದಾ? ಅದಕ್ಕೆ ಐಡಿಯಾ ಗೊತ್ತಿರಲಿ ನಿಮಗೆ. ನೋಡಿ, ಇದೇನಾದ್ರು ಗೊತ್ತಿತ್ತು ಅಂದರೆ ಇದನ್ನು a² - x² ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇದೆ, a² ಗ್ರೇಟರ್ ದೆನ್ ಆರ್ ಈಕ್ವಲ್ ಟು x², ಅದು x² ಲೆಸ್ ದೆನ್ ಆರ್ ಈಕ್ವಲ್ ಟು a². ದಟ್ ಇಂಪ್ಲೈಸ್ mod x ಲೆಸ್ ದೆನ್ ಆರ್ ಈಕ್ವಲ್ ಟು a ಬರುತ್ತೆ. mod x ಲೆಸ್ ದೆನ್ ಆರ್ ಈಕ್ವಲ್ ಟು a ಇತ್ತು ಅಂದರೆ -a ಲೆಸ್ ದೆನ್ ಆರ್ ಈಕ್ವಲ್ ಟು x ಲೆಸ್ ದೆನ್ ಆರ್ ಈಕ್ವಲ್ ಟು a. ದಟ್ ಇಂಪ್ಲೈಸ್ x ಬಿಲಾಂಗ್ಸ್ ಟು -a, a ಅಂದರೆ ಸೆಕೆಂಡ್ ಒಂದೇ ಬರುತ್ತೆ. ಹೌದಾ? ಇಲ್ಲಿ ನಮಗೆ ಇನ್ಈಕ್ವಾಲಿಟಿಯಲ್ಲಿದೆ, ಇದನ್ನು ಇಂಟರ್ವಲ್ಸಿಗೆ ಚೇಂಜ್ ಮಾಡಿದ್ರೆ -a, a ಬಂದುಬಿಡುತ್ತೆ. ಹೌದಾ? ಈಗ ನೋಡಿ, ಈ ಥರ ಆದರೂ ಮಾಡ್ಬೋದು. ಈ ಥರ ಮಾಡಬೇಕು ಅಂದರೆ ಈ ನೋಟ್ ಗೊತ್ತಿರಬೇಕು. ಹೌದಾ? ಮತ್ತು ನೋಡಿ, ಡೊಮೈನ್ ಅಂತ ಹೇಳಿದರೆ, ಡೊಮೈನ್ ಅಂದರೆ ಯಾವಾಗಲೂ ಎಕ್ಸ್ ವ್ಯಾಲ್ಯೂ ಚೆಕ್ ಮಾಡ್ಕೊಂಬಿಟ್ರೆ ಆಗೋಯ್ತು. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 36. ದ ಡೊಮೈನ್ ಆಫ್ ದ ಫಂಕ್ಷನ್. ನೋಡಿ, ಈ ಥರ ಇದೆ. ನೋಡಿ, ಇಲ್ಲಿ ಎರಡೆರಡು ಫಂಕ್ಷನ್ ಕೊಟ್ಟಿದ್ದಾರೆ ಅಷ್ಟೇ. ನೋಡಿ, ಡೊಮೈನ್ ಆಫ್ ದ ಫಂಕ್ಷನ್ ಏನು ಕೊಟ್ಟಿರೋದು, f(x) = √4 - x + 1/√x² - 1. ಹೌದಾ? ನೋಡ್ಕೊಳ್ಳಿ, ಈಸಿ ಇದೆ. ಫಸ್ಟ್ ಒಂದು ಏನು ಬರ್ಕೊತೀವಿ ನಾವು, ಕೇಸ್ 1ಅಲ್ಲಿ ಇದನ್ನು ತಗೋಬೇಕು. 4 - x ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಲ್ಲ, 4 - x ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂದರೆ 4 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು x ಬರುತ್ತೆ. ದಟ್ ಇಂಪ್ಲೈಸ್ x ಲೆಸ್ ದೆನ್ ಆರ್ ಈಕ್ವಲ್ ಟು 4. ಕೇಸ್ 2 ಅಲ್ಲಿ x² - 1 ಗ್ರೇಟರ್ ದೆನ್ 0 ಅಷ್ಟೇ, ಮತ್ತು ಈಕ್ವಲ್ ಟು ಬರೀಬಾರ್ದು, ಯಾಕಂದರೆ ಡಿನಾಮಿನೇಟರ್ ಇದೆ, ಈ ಫಾರ್ಮೆಟಲ್ಲಿದೆ.
ಈ ಫಾರ್ಮೆಟಲ್ಲಿ ಇದೆ ಅಂದರೆ ಜಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಅಷ್ಟೇ. ಅದಕ್ಕೆ ಎಕ್ಸ್ ಸ್ಕ್ವೇರ್ ಮೈನಸ್ 1 ಗ್ರೇಟರ್ ದ್ಯಾನ್ 0 ಅಥವಾ ಎಕ್ಸ್ ಸ್ಕ್ವೇರ್ ಗ್ರೇಟರ್ ದ್ಯಾನ್ 1. ನೀವು ಮಾಡ್ ಎಕ್ಸ್ ಗ್ರೇಟರ್ ದ್ಯಾನ್ 1, ಮಾಡ್ ಎಕ್ಸ್ ಗ್ರೇಟರ್ ದ್ಯಾನ್ 1 ಅಂದರೆ ಏನು ಗೊತ್ತಿರೋದು? ಎಕ್ಸ್ ಗ್ರೇಟರ್ ದ್ಯಾನ್ 1 ಆರ್ ಎಕ್ಸ್ ಲೆಸ್ ದ್ಯಾನ್ -1. ಹೌದಾ? ನೋಡಿ, ಡೊಮೈನ್ ಮಾಡ್ಕೋಬೇಕಾದ್ರೆ ಯಾವಾಗಲೂ ಇಂಟರ್ಸೆಕ್ಷನ್ನ ಯೂಸ್ ಮಾಡಬೇಕು. ಏನು ಡೊಮೈನಿಗೆ ಇಂಟರ್ಸೆಕ್ಷನ್ ಯೂಸ್ ಮಾಡ್ತೀವಿ, ರೇಂಜಿಗಾದರೆ ಯೂನಿಯನ್ ಯೂಸ್ ಮಾಡ್ತೀವಿ. ಅಂದರೆ ಈ ಥರ ಕೇಸ್ನ ಸ್ಪ್ಲಿಟ್ ಮಾಡ್ಕೊಂಡು ಮಾಡ್ತಿರ್ತೀವಲ್ಲ, ಅವಾಗ ಈ ಐಡಿಯಾ ಯೂಸ್ ಮಾಡ್ತೀವಿ. ಹಾಗಾದರೆ ಡೊಮೈನ್ ಅಲ್ಲ, ಕಾಮನ್ ಇರೋದು ಬರೀಬೇಕು. ಫಸ್ಟ್ ನೋಡಿ, ಇದೇನು ಹೇಳುತ್ತೆ? -1 1, -1ಕ್ಕಿಂತ ಕಮ್ಮಿ ಇರಬೇಕು, 1ಕ್ಕಿಂತ ಜಾಸ್ತಿ ಇರಬೇಕು. ಹೌದಾ? ಮತ್ತು 1 -1 ಇನ್ಕ್ಲೂಡ್ ಆಗಿರಬಾರ್ದು, ಯಾಕಂದ್ರೆ ಬರೀ ಗ್ರೇಟರ್ ದ್ಯಾನ್ ಇದೆ ಅಲ್ಲ. ಹೌದಾ? ನೆಕ್ಸ್ಟ್ ನೋಡಿ, ಇಲ್ಲಿ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 4, 4ಕ್ಕಿಂತ ಕಮ್ಮಿ ಇರಬೇಕು ಮತ್ತು 4 ಇನ್ಕ್ಲೂಡ್ ಆಗಬೇಕು. ಹಾಗೆ ನೋಡಿ, ಎರಡಕ್ಕೂ ಕಾಮನ್ ಏನು ಬರುತ್ತೆ? 4ಕ್ಕಿಂತ ಕಮ್ಮಿ ಇದೆ ಅಂದರೆ ಇದಕ್ಕಿಂತ ಕಮ್ಮಿ ಇದೆ ತಾನೆ. ಹಾಗಾದ್ರೆ ಎಕ್ಸ್ ಬಿಲಾಂಗ್ಸ್ ಟು -∞, -1. ನೋಡಿ, ಇನ್ಕ್ಲೂಡ್ ಮಾಡಿಲ್ಲ, ಓಪನ್ ಇಂಟರ್ವಲ್ ಬರಿತಾ ಇದ್ವಿ. ಯೂನಿಯನ್ 1 ಇಂದ 4 ತನಕ ಬರಿಬೇಕು ತಾನೆ. ಇಲ್ಲಿ ಕಾಮನ್ ಇರೋದು 1 ಇಂದ 4 ತನಕ ಅಷ್ಟೇ. ಅದಕ್ಕೆ 1 ಇನ್ಕ್ಲೂಡ್ ಮಾಡಿಲ್ಲ, 4ನ ಇನ್ಕ್ಲೂಡ್ ಮಾಡಬೇಕು. ಹೌದಾ? ಈ ಥರ ಬರುತ್ತೆ. ಅಂದರೆ -∞, -1 ಯೂನಿಯನ್ 1 to 4 ಫಸ್ಟ್ ಒಂದು ಬರುತ್ತಲ್ಲ. ನೋಡಿ, ಓಪನ್ ಇಂಟರ್ವಲ್ ಕ್ಲೋಸ್ಡ್ ಇಂಟರ್ವಲ್ ಕೇರ್ಫುಲ್ಲಾಗಿ ಬರ್ಕೋಬೇಕು. ಕ್ಲೋಸ್ಡ್ ಇಂಟರ್ವಲ್ ಅಂದರೆ ಇನ್ಕ್ಲೂಡ್ ಆಗಿರುತ್ತೆ, ಓಪನ್ ಇಂಟರ್ವಲ್ ಅಂದರೆ ಎಕ್ಸ್ಕ್ಲೂಡಿಂಗ್ 1 ಅಂತೇಳಿ. ಹೌದಾ? ನೋಡಿ, ಈ ಥರ ಏನಾದ್ರು 2 ಫಂಕ್ಷನ್ ಅಥವಾ 3 ಫಂಕ್ಷನ್ ಇದೆ ಅಂದರೆ ಎಲ್ಲದನ್ನು ಸಪ್ರೇಟಾಗಿ ಮಾಡ್ಕೊಳ್ಳಿ. ಲಾಸ್ಟಿಗೆ ಎಲ್ಲದನ್ನು ಯೂನಿಯನ್ನ ಯೂಸ್ ಮಾಡಿಕೊಂಡು ಕಂಬೈನ್ ಮಾಡ್ಕೊಂಡು ಹೋಗಬೇಕು. ಆದರೆ ಡೊಮೈನ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ ಕಾಮನ್ ಇರೋವಂಥದ್ದನ್ನೇ ಬರೀಬೇಕು. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ 36 ಆಯಿತು. 37 ನೋಡಿ, ಅದು ಈಸಿ ಇದೆ. 37 ದ ಡೊಮೈನ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಅಂತ ಹೇಳಿದ್ರು. ಹೌದಾ? 37 ಡೊಮೈನ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ -2x ಪ್ಲಸ್ 3 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ -6, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ -6. ಹೌದಾ? ಲೆಟ್ ಡಿನಾಮಿನೇಟರ್ ಇದೆ ತಾನೆ. ಹಾಗಾದ್ರೆ ಇಲ್ಲಿ ಏನು ತೊಗೋಬೇಕು ನಾವು? ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ -6 ನಾಟ್ ಈಕ್ವಲ್ ಟು 0. ಇದನ್ನು ಯೂಸ್ ಮಾಡ್ಕೋಬೇಕಷ್ಟೇ. ಮಲ್ಟಿಪ್ಲೈ ಮಾಡಿದಾಗ 6 ಸಪ್ರೇಟ್ ಮಾಡಿದಾಗ 1 ಅಂದರೆ 3 2s ತೊಗೋಬೋದಲ್ಲ. 3x - 2x -6 ನಾಟ್ ಈಕ್ವಲ್ ಟು 0. ಎಕ್ಸ್ ಕಾಮನ್ ಫ್ಯಾಕ್ಟರು, ಎಕ್ಸ್ ಪ್ಲಸ್ 3 -2 ಕಾಮನ್ ಫ್ಯಾಕ್ಟರು, ಎಕ್ಸ್ ಪ್ಲಸ್ 3 ವಿಚ್ ಇಸ್ ನಾಟ್ ಈಕ್ವಲ್ ಟು 0. ಎರಡರಲ್ಲಿ ಎಕ್ಸ್ ಪ್ಲಸ್ 3 ಕಾಮನ್ ತೊಗೊಂಡ್ವಿ ಅಂದರೆ ಎಕ್ಸ್ -2 ನಾಟ್ ಈಕ್ವಲ್ ಟು 0. ದಟ್ ಇಂಪ್ಲೈಸ್ ಎಕ್ಸ್ ಪ್ಲಸ್ 3 ನಾಟ್ ಈಕ್ವಲ್ ಟು 0, ಎಕ್ಸ್ -2 ನಾಟ್ ಈಕ್ವಲ್ ಟು 0. ದಟ್ ಇಂಪ್ಲೈಸ್ ಎಕ್ಸ್ ನಾಟ್ ಈಕ್ವಲ್ ಟು -3, ಎಕ್ಸ್ ನಾಟ್ ಈಕ್ವಲ್ ಟು 2. ಹೌದಾ? ಇಷ್ಟು ಮಾತಲ್ಲ. ಹಾಗಾದರೆ -3 2 ಇರಬಾರ್ದು. ಹಾಗಾದ್ರೆ ಎಕ್ಸ್ ಬಿಲಾಂಗ್ಸ್ ಟು ಏನಂತ ಹೇಳ್ಬೋದು ಅಂದರೆ ಆರ್ -3, 2. ಹೌದಾ? ಅದು ನೋಡಿ, ಇದನ್ನು ಅಲ್ಲಿ ಇಂಟರ್ವಲ್ಸಲ್ಲಿ ಬರ್ಕೊಂಡಿದ್ದಾರೆ ಅಷ್ಟೇ. ಇಲ್ಲ ಸೆಟ್ಟಲ್ಲಿ ಬರ್ಕೊಂಡೆ. ನೋಡಿ, ಇಂಟರ್ವಲ್ಸಲ್ಲಿ ಬರೀಬೇಕು ಅಂದರೆ -3 2 ಬಿಟ್ಟು ಎಲ್ಲ ಬರೀಬೇಕು ತಾನೆ. ಇಲ್ಲಿ -3 ಇದೆ, 2 ಇದೆ. -3ನೂ ಬಿಡಬೇಕು, 2ನೂ ಬಿಡಬೇಕು. ಅಂದರೆ -∞ಇಂದ -3 ತನಕ ಬರುತ್ತೆ. ಯೂನಿಯನ್ ನೋಡಿ, -3 ಬಿಟ್ಟಿದ್ದೇನೆ ಯಾಕಂದರೆ ಓಪನ್ ಇಂಟರ್ವಲ್. -3ಇಂದ 2, -3 ಆ್ಯಂಡ್ 2 ಎರಡು ರಿಮೂವ್ ಆಯ್ತು. ಈಗ ಯೂನಿಯನ್ 2 to ∞. ಹೌದಾ? ಇಂಟರ್ವಲ್ಸಲ್ಲಿ ಬರೆಯೋದು ಗೊತ್ತಿರಬೇಕಷ್ಟೇ. ಅಂದರೆ ಅಲ್ಲಿ ಇಂಟರ್ವಲ್ನಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. -∞, -3 ಯೂನಿಯನ್, -3, 2 ಯೂನಿಯನ್, 2, ∞. ಅಂದರೆ ಆಪ್ಷನ್ನು ಫಸ್ಟ್ ಒಂದು ಬರೋದು ಅಷ್ಟೇ. ಹೌದಾ? ಈಸಿ ಇದೆ. 37 ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ 38 ದ ಡೊಮೈನ್ ಆ್ಯಂಡ್ ರೇಂಜ್ ಆಫ್ ದ ರಿಯಲ್ ಫಂಕ್ಷನ್ ಎಫ್ ಡಿಫೈನ್ಡ್ ಬೈ ಅಂತ ಹೇಳಿದ್ದಾರೆ. ನೋಡಿ, ರೇಂಜು ಕೇಳಿದ್ದಾರೆ ಇಲ್ಲಿ. ರೇಂಜ್ ಅಂತ ಹೇಳಿದ್ರೆ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಏನೇನಾಗ್ಬೋದು ಅದನ್ನೆಲ್ಲ ನೋಡ್ಕೋಬೇಕು. ಹೌದಾ? ನೋಡಿ, ಡೊಮೈನ್ ಅಂತ ಈಸಿಯಾಗಿ ಬರೀಬೋದಲ್ಲಿ ಏನಿರೋದು? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4 - x ಬೈ ಎಕ್ಸ್ -4. ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್ ಫಾರ್ಮೇಟಲ್ಲಿ ಇದೆಲ್ಲ. ಡಿನಾಮಿನೇಟರ್ ನಾಟ್ ಈಕ್ವಲ್ ಟು 0 ತಾನೆ. ಎಕ್ಸ್ -4 ನಾಟ್ ಈಕ್ವಲ್ ಟು 0 ಅಂದರೆ ಎಕ್ಸ್ ನಾಟ್ ಈಕ್ವಲ್ ಟು 4. ದೇರ್ಫೋರ್ ಡೊಮೈನ್ ಏನಾಗ್ಬಿಡುತ್ತೆ? ಡೊಮೈನ್ ಈಸ್
ಎಲ್ಲ ರಿಯಲ್ ನಂಬರ್ ಇರಬೇಕು, ಅದು ಯಾವ್ದು ಇರಬಾರ್ದು, 4 ಇರಬಾರ್ದು. ಅದಕ್ಕೆ r ಮೈನಸ್ 4 ಬರುತ್ತೆ. r ಮೈನಸ್ 4 ಅಂತ ನೋಡಿ ಇರೋದು ಒಂದೇ ಒಂದು, ಥರ್ಡ್ ಒನ್ನೇ ಬರುತ್ತೆ. ಆದರೆ ರೇಂಜ್ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಿರಲಿ. ರೇಂಜ್ ಅಂದರೆ ಇದು ಆನ್ಸರ್ ಬರೀಬೇಕು ತಾನೆ. ಇದು ರಿಸಲ್ಟ್ ಯಾವಾಗಲೂ ಏನಾಗಿರುತ್ತೆ ನೋಡಿ, ನ್ಯೂಮರೇಟ್ರಲ್ಲಿ ಮೈನಸ್ ಕಾಮನ್ ತೊಗೊಂಡೆ ಅಂದರೆ ಎಕ್ಸ್ ಮೈನಸ್ 4/x-4 ಎರಡು ಕ್ಯಾನ್ಸಲ್ ಆಗಿಬಿಟ್ಟು ಏನು ಬರುತ್ತೆ, -1. ಅಂದರೆ ಎಕ್ಸ್ ಏನೇ ವ್ಯಾಲ್ಯೂ ತೊಗೊಂಡ್ರು ಇದು ಆನ್ಸರ್ ಮಾತ್ರ ಏನಾಗಿರುತ್ತೆ, -1 ಆಗುತ್ತೆ ತಾನೆ. ದೇರ್ಫೋರ್ ರೇಂಜ್ ಏನು ಬರೀತೀವಿ ಅಂದರೆ -1. ಅಂದರೆ ಎಕ್ಸಿಗೆ ನಾನು ಈ ವ್ಯಾಲ್ಯೂಸ್ ಒಳಗೆ ಏನು ತೊಗೊಂಡ್ರು ಅದು ಆನ್ಸರ್ ಯಾವಾಗಲೂ ಏನಾಗಿರುತ್ತೆ ನನಗೆ -1 ಆಗುತ್ತೆ. ದೇರ್ಫೋರ್ ರೇಂಜ್ ಈಸ್ ಎ ಸಿಂಗಲ್ ಟನ್ ಸೆಟ್ ಬಂದಿದೆ ಅಷ್ಟೇ. ಹೌದಾ? ಅಂದರೆ ಆಪ್ಷನ್ ಥರ್ಡ್ ಒನ್ ಬರುತ್ತೆ. ಹೌದಾ? ನೆಕ್ಸ್ಟ್ ಪ್ರಾಬ್ಲಮು 39. ದ ಡೊಮೈನ್ ಆ್ಯಂಡ್ ರೇಂಜ್ ಆಫ್ ದ ಫಂಕ್ಷನ್ ಎಫ್ ಗಿವನ್ ಬೈ ಅಂತಿದೆ ನೋಡಿ. ಇಲ್ಲೂ ಐಡಿಯಾ ಗೊತ್ತಿರಲಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 ಮೈನಸ್ ಮಾಡ್ಲಸ್ ಆಫ್ x minus 5. 2 minus modulus of x minus 5. ಹೌದಾ? ನೋಡಿ ಇಲ್ಲಿ ಮಾಡ್ಲಸ್ ಫಂಕ್ಷನ್ ಇದೆಯಲ್ಲ, ಇದೆಲ್ಲದಕ್ಕೂ ಡಿಫೈನ್ ಆಗುತ್ತೆ. ಅಥವಾ ಅವಾಗ ಇಷ್ಟು ಬರ್ಕೊಂಡಿದ್ವಲ್ಲ, ಡಿನಾಮಿನೇಟ್ರ್ ಇಲ್ಲ ಇಲ್ಲಿ, ಅಂದರೆ ರ್ಯಾಷನಲ್ ಫಂಕ್ಷನ್ ಥರ ಇಲ್ಲ, ರೂಟ್ ಇಲ್ಲ, ಲಾಗ್ ಇಲ್ಲ. ಹೌದಾ? ಆ ಥರದ್ದು ಯಾವುದೂ ಇರಲಿಲ್ಲ ಅಂತ ಹೇಳಿದ್ರೆ ಎಕ್ಸ್ ಬಿಲಾಂಗ್ಸ್ ಟು ಆರ್ ಆಗಿಬಿಡುತ್ತೆ. ಅಂದರೆ ಇದೆಲ್ಲ ರಿಯಲ್ ನಂಬರಿಗೂ ಡಿಫೈನ್ ಆಗುತ್ತೆ. ದೇರ್ಫೋರ್ ಡೊಮೈನ್ ಏನು ಬರ್ಕೊತೀವಿ ಅಂದರೆ ಡೊಮೈನ್ ಈಸ್ ಆರ್ ಬರಿತೀವಿ. ಹೌದಾ? ನೋಡಿ ಇಲ್ಲಿ ಎರಡೆರಡು ಕಡೆ ಆರ್ ಇದೆ, ರೇಂಜ್ ನೋಡ್ಕೋಬೇಕು. ನೋಡಿ ಮಾಡ್ಲಸ್ ಇದ್ದಾಗ ರೇಂಜ್ ಯಾವ ಥರ ಕಂಡುಹಿಡ್ಕೊಳ್ಳಿ ಅಂದರೆ ವಿ ನೋ ದಟ್ ಮಾಡ್ಲಸ್ ಆಫ್ x ಮೈನಸ್ 5 ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ನೋಡಿ ಮಾಡ್ಲಸ್ ಇತ್ತು ಅಂದರೆ ಅದು ಯಾವಾಗಲೂ ಪಾಸಿಟಿವ್ ಇರಬೇಕು, ಇಲ್ಲಾಂದರೆ 0 ಇರಬೇಕು. ಇದು ಬರುವಾಗ ಮಾಡ್ಕೋಬೇಕು. ನೋಡಿ ಮೈನಸ್ ಇದೆ, ಮೈನಸಿಂದ ಮಲ್ಟಿಪ್ಲೈ ಮಾಡ್ತೀನಿ. ಮೈನಸ್ ಮಾಡ್ಲಸ್ ಆಫ್ x ಮೈನಸ್ 5 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0. ಯಾಕೆಂದರೆ ಮೈನಸಿಂದ ಮಲ್ಟಿಪ್ಲೈ ಮಾಡಿದಾಗ ಇನ್ಈಕ್ವಾಲಿಟಿ ಗೆಟ್ ರಿವರ್ಸ್ಡ್. ನೋಡಿ ಯಾವಾಗ ಇನ್ಈಕ್ವಾಲಿಟಿ ಗೆಟ್ ರಿವರ್ಸ್ಡ್ ಅಂತ ಗೊತ್ತಿರಬೇಕು. ಇಫ್ ವಿ ಮಲ್ಟಿಪ್ಲೈ ಎ ಇನ್ಈಕ್ವಾಲಿಟಿ ಬೈ ನೆಗೆಟಿವ್ ನಂಬರ್ಸ್ ದೆನ್ ಇನ್ಈಕ್ವಾಲಿಟಿ ಗೆಟ್ ರಿವರ್ಸ್ಡ್ ಅಂತ ಹೇಳ್ತೀವಿ. ಅಥವಾ LHS RHS ಎರಡೂ ಕಡೆ ರೆಸಿಪ್ರೋಕಲ್ ತೊಗೊಂಡಾಗಲೂ ಇನ್ಈಕ್ವಾಲಿಟಿ ಗೆಟ್ ರಿವರ್ಸ್ಡ್ ಅಂತ ಹೇಳ್ತಿದ್ವಿ. ಹೌದಾ? ಅದಕ್ಕೆ ಎರಡು ಐಡಿಯಾ ಗೊತ್ತಿರಲಿ. ನೆಕ್ಸ್ಟ್ ಎರಡು ಕಡೆ 2 ಆ್ಯಡ್ ಮಾಡ್ಬೇಕು ತಾನೆ. 2 ಮೈನಸ್ ಆಫ್ ಮಾಡ್ಲಸ್ ಆಫ್ x ಮೈನಸ್ 5 ಲೆಸ್ ದೆನ್ ಆರ್ ಈಕ್ವಲ್ ಟು 2. ಹೌದಾ? ಹಾಗಾದ್ರೆ ಇದು ವ್ಯಾಲ್ಯೂ ಯಾವಾಗಲೂ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಆಗುತ್ತೆ ತಾನೆ. ಹಾಗಾದ್ರೆ ರೇಂಜ್ ಏನು ಬರೀತೀವಿ ಅಂದರೆ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಅಂತ ಹೇಳಿದ್ರೆ -∞, 2 ಬರುತ್ತೆ. ಹೌದಾ? ಅಂದರೆ ಆಪ್ಷನ್ ಏನು ಬರ್ಬೋದು, ಸೆಕೆಂಡ್ ಒಂದು ಬರುತ್ತೆ. ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 40 ನೋಡ್ಕೊಳ್ಳಿ. ದ ಡೊಮೈನ್ ಆಫ್ ದ ಫಂಕ್ಷನ್ ನೋಡಿ ಗ್ರೇಟೆಸ್ಟ್ ಇಂಟಿಜರ್ ಕೊಟ್ಟಿದ್ದಾರೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1/√ ಆಫ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಎಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಎಕ್ಸ್ -6. ಹೌದಾ? ಇದು ಡೊಮೈನ್ ಕೇಳಿದ್ರು. ಡೊಮೈನ್ ಅಂದರೆ ಎಕ್ಸ್ ಏನಾಗುತ್ತೆ ಅಂತ ಕಂಡುಹಿಡಿಬೇಕು ತಾನೆ. ಫಸ್ಟು ಡಿನಾಮಿನೇಟರ್ ರೂಟ್ ಇದೆ ಅಂದರೆ ಏನು ಬರೀಬೇಕು ನಾವು, ಗ್ರೇಟರ್ ದ್ಯಾನ್ 0 ಬರಿತೀವಲ್ಲ. ಫಸ್ಟ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಏನಾಗುತ್ತೆ ಚೆಕ್ ಮಾಡ್ಕೊತೀವಿ ನೋಡಿ. ನಾವು ಬಾಕ್ಸ್ ಎಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ ಬಾಕ್ಸ್ ಎಕ್ಸ್ -6 ಗ್ರೇಟರ್ ದ್ಯಾನ್ 0 ಬರೀಬೋದಲ್ಲ. ಮಲ್ಟಿಪ್ಲೈ ಮಾಡಿದಾಗ 6 ಸಬ್ಟ್ರಾಕ್ಟ್ ಮಾಡಿದಾಗ -1 ಅಂದರೆ 3 1 ತೊಗೊಬರ್ತಾನೆ. -3 ಬಾಕ್ಸ್ ಎಕ್ಸ್ ಪ್ಲಸ್ 2 ಬಾಕ್ಸ್ ಎಕ್ಸ್ -6 ಗ್ರೇಟರ್ ದ್ಯಾನ್ 0. ಎರಡರಲ್ಲೂ ಬಾಕ್ಸ್ ಎಕ್ಸ್ ಕಾಮನ್ ತೊಗೊಂಡೆ ಅಂದರೆ ಇಲ್ಲೇನು ಬರುತ್ತೆ, ಬಾಕ್ಸ್ ಎಕ್ಸ್ -3. ಇಲ್ಲಿ 2 ಕಾಮನ್ ತೊಗೊಂಡೆ ಅಂದರೆ ಇಲ್ಲೂ ಬಾಕ್ಸ್ ಎಕ್ಸ್ -3 ಗ್ರೇಟರ್ ದ್ಯಾನ್ 0. ಹಾಗಾದರೆ ಬಾಕ್ಸ್ ಎಕ್ಸ್ -3ನ ಕಾಮನ್ ತೊಗೊಂಡೆ ಅಂದರೆ ಇಲ್ಲಿ ಬಾಕ್ಸ್ ಎಕ್ಸ್ +2 ಗ್ರೇಟರ್ ದ್ಯಾನ್ 0. ಹೌದಾ? ಹಾಗೆ ನೋಡಿ ಇಲ್ಲಿ ರೂಟ್ಸ್ ಬರ್ಕೊಂಡೆ ಅಂದರೆ ಏನೇನು ಬರ್ಬೋದು, ಬಾಕ್ಸ್ ಎಕ್ಸ್ -3 ಗ್ರೇಟರ್ ದ್ಯಾನ್ 0 ಅಥವಾ ಈಕ್ವಲ್ ಟು 0 ತೊಗೊಂಡೆ 3 ಇಸ್ ಅ ರೂಟ್, ಇನ್ನೊಂದು -2 ಇಸ್ ಅ ರೂಟ್ ಬರುತ್ತೆ. ಹೌದಾ? ಇದು ನೋಡಿ 0 ತೊಗೊಂಡೆ ಅಂದರೆ ವ್ಯಾಲ್ಯೂ ಎಕ್ಸ್ ಈಕ್ವಲ್ ಟು 0 ತೊಗೊಂಡೆ ಅಂದರೆ -3 + 2 -3 + 2 ಅಂದರೆ -6. 0 ಇದ್ದಾಗ -6 ಬರುತ್ತಲ್ಲ, ಅಂದರೆ ಇಲ್ಲಿ 0 ಇದೆ. 0 ಇಲ್ಲಿದೆ ಅಂದರೆ ಇಲ್ಲಿ ನೆಗೆಟಿವ್ ಬರುತ್ತೆ. ಅಂದರೆ ಆಲ್ಟರ್ನೇಟಿವ್ಲಿ ಸೈನ್ ಚೇಂಜ್ ಮಾಡ್ಬೋದು. ಹೌದಾ? 0 0 0 1 ತೊಗೊಂಡೆ ಅಂದ್ಕೊಳ್ಳಿ. ಅವಾಗ ಇಲ್ಲಿ ಏನು ಬರುತ್ತೆ,
ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ -2.0001 ಅಂದರೆ ಇದು ವ್ಯಾಲ್ಯೂ -3 ಆಗಿಬಿಡುತ್ತೆ. ಯಾಕಂದರೆ ಯಾವಾಗಲೂ ಹಿಂದ್ಗಡೆ ಇರೋ ಇಂಟೀಜರ್ಸ್ ಬರಿತೀವಿ. ಅಂದರೆ ಇಲ್ಲಿರೋ ಯಾವುದೇ ವ್ಯಾಲ್ಯೂ ತೊಗೊಂಡ್ರು -2 ಅಂತೂ ಬರಲ್ಲ ತಾನೆ. ಹಾಗೆ ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊತೀವಿ. ನೋಡಿ ಯೂನಿಯನ್ ಇದನ್ನು ನೋಡ್ಕೋಬೇಕು. 3 ಈಗ 3ಕ್ಕಿಂತ ಸ್ವಲ್ಪ ಜಾಸ್ತಿ ಎಲ್ಲಿ ತನಕ ಹೋಗ್ಬೋದು, ಇನ್ಫಿನಿಟಿ ತನಕ ಹೋಗ್ಬೋದು. 3ಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೊತೀನಿ. 3.001 ತೊಗೊಂಡೆ ಅಂದರೆ ಅದು ವ್ಯಾಲ್ಯೂ ಏನಾಗ್ಬಿಡುತ್ತೆ, 3ನೇ ಆಗುತ್ತೆ ತಾನೆ. ಇಲ್ಲಿ 3 ಆಗಬಾರ್ದು. ಹಾಗಾದರೆ 3.001 ತೊಗೊಳಕ್ಕೆ ಬರಲ್ಲ. ಅದೇ ಥರ ಏನು ತೊಗೊಳಕ್ಕೆ ಬರಲ್ಲ, 3.5ನೂ ತೊಗೊಳಕ್ಕೆ ಬರಲ್ಲ. 3.999 ತೊಗೊಂಡ್ರೆ ವ್ಯಾಲ್ಯೂ ಏನಾಗ್ಬಿಡುತ್ತೆ, 3ನೇ ಆಗುತ್ತೆ. ಆಗ ನೆಕ್ಸ್ಟ್ ಏನು ತೊಗೋಬೋದು, ನಾವು 4 ತೊಗೋಬೋದು. ಅದಕ್ಕೆ ಇಲ್ಲಿ ಎಲ್ಲಿಂದ ಎಲ್ಲಿ ತನಕ ಬರ್ಕೊತೀವಿ, 4 to infinity ಬರೀತೀವಿ. ಹೌದಾ. ನೋಡಿ ಇಲ್ಲಿ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಎಕ್ಸಿಂದ ಎಕ್ಸಿಗೆ ಯಾವ ಥರ ಚೇಂಜ್ ಮಾಡ್ತಿದ್ವಿ ಐಡಿಯಾ ಗೊತ್ತಾಗಬೇಕು. ಹಾಗಾದ್ರೆ ಇಲ್ಲಿ -∞, -2 ಯೂನಿಯನ್ 4, ಇನ್ಫಿನಿಟಿ ಬರುತ್ತೆ. ಅಂದರೆ ಪ್ರಾಬ್ಲಮ್ಗೆ ಥರ್ಡ್ ಆಪ್ಷನ್ ಬರ್ತದೆ. ಹೌದಾ. ಅದಕ್ಕೆ ಕೇರ್ಫುಲ್ ಆಗಿ ಮಾಡ್ಕೋಬೇಕು ನಾವು. ಐಡಿಯಾ ಗೊತ್ತಾಯ್ತಲ್ಲ. ಮತ್ತೊಂದು ಇಲ್ಲಿ ತನಕ ಮಾಡ್ಕೊಂಬಿಟ್ಟು ಡೈರೆಕ್ಟಾಗಿ -∞, -2 ಯೂನಿಯನ್ 3, ಇನ್ಫಿನಿಟಿ ಅಂತ ಬರೋದು ತಪ್ಪಾಗ್ಬಿಡ್ತದೆ. ಹೌದಾ. ಅದಕ್ಕೆ ಕೇರ್ಫುಲ್ ಆಗಿ ಮಾಡ್ಕೋಬೇಕು. ಯಾಕಂದರೆ ಬಾಕ್ಸ್ ಎಕ್ಸ್ ಇದ್ದಾಗ ಅದನ್ನ ಎಕ್ಸಿಗೆ ಚೇಂಜ್ ಮಾಡ್ಕೋಬೇಕಂದ್ರೆ ನಂಬರ್ಸ್ ಇರುತ್ತಲ್ಲ, ಆ ನಂಬರ್ಸ್ನ ಸ್ವಲ್ಪ ಥಿಂಕ್ ಮಾಡಿಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡಬೇಕು. ಹೌದಾ. ಅದು 40 ಆಯ್ತು ಪ್ರಾಬ್ಲಮ್. ನೆಕ್ಸ್ಟ್ ನೋಡಿ 41. If greatest integer function x whole square minus 5 into greatest integer function x plus 6 equal to 0, then ಅಂತೇಳಿ x ಕೇಳಿದ್ದಾರೆ. ಹೌದಾ. ನೋಡಿ ಇಲ್ಲಿ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ x ಅಂದರೆ ಬಾಕ್ಸ್ ಎಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ 5 ಬಾಕ್ಸ್ ಎಕ್ಸ್ ಪ್ಲಸ್ 6 ಈಕ್ವಲ್ ಟು 0. ಹೌದಾ. ಫಸ್ಟ್ ಆ್ಯಸ್ ಯೂಶುವಲ್ ಸಿಂಪ್ಲಿಫೈ ಮಾಡಿ. ಮಲ್ಟಿಪ್ಲೈ ಮಾಡಿದಾಗ 6 ಆ್ಯಡ್ ಮಾಡಿದಾಗ -5 ಅಂತ ಹೇಳಿದೆ. -3 -2 ತೊಗೋಬೋದಲ್ಲ. -3 ಬಾಕ್ಸ್ ಎಕ್ಸ್ -2 ಬಾಕ್ಸ್ ಎಕ್ಸ್ ಪ್ಲಸ್ 6 ಈಕ್ವಲ್ ಟು 0. ಹೌದಾ. ಕಾಮನ್ ಫ್ಯಾಕ್ಟರ್ ತೊಗೊಂಡ್ವಿ ಅಂದರೆ ಇಲ್ಲಿ ಬಾಕ್ಸ್ ಎಕ್ಸ್ ಕಾಮನ್ನು, ಇದು ಬಾಕ್ಸ್ ಎಕ್ಸ್ -3 ಉಳಿಯುತ್ತೆ. -2 ಕಾಮನ್ ತೊಗೊಂಡೆ ಅಂದರೆ ಬಾಕ್ಸ್ ಎಕ್ಸ್ -3 ಉಳಿಯುತ್ತೆ ಇಸ್ ಈಕ್ವಲ್ ಟು 0. ಹೌದಾ. ಎರಡರಲ್ಲಿ ಏನು ಕಾಮನ್ ತೆಗಿತೀವಿ, ಬಾಕ್ಸ್ ಎಕ್ಸ್ -3 ಕಾಮನ್ ತೊಗೊಂಡೆ ಅಂದರೆ ಬಾಕ್ಸ್ ಎಕ್ಸ್ -2 ಉಳಿಯಿತು ಈಕ್ವಲ್ ಟು 0. ಅದರಲ್ಲಿ ಏನೇನು ಬರ್ಬೋದು ನೋಡಿ, ಬಾಕ್ಸ್ ಎಕ್ಸ್ ಇಸ್ ಈಕ್ವಲ್ ಟು 3 ಬರ್ಬೋದು, ಅಥವಾ ಬಾಕ್ಸ್ ಎಕ್ಸ್ ಇಸ್ ಈಕ್ವಲ್ ಟು 2 ಬರ್ಬೋದು. ಹೌದಾ. ಹಾಗೆ ನೋಡಿ 2 ಎಲ್ಲಿ ತನಕ ಆಗುತ್ತೆ ವ್ಯಾಲ್ಯೂ, ಈಕ್ವಲ್ ಟು 2 ಬರಬೇಕು. ನೋಡಿ ಹಾಗಾದ್ರೆ 2 ತೊಗೋಬೋದು. 2.1 ಇದ್ರೂ ವ್ಯಾಲ್ಯೂ ಏನಾಗುತ್ತೆ, 2ನೇ. 2.2 ಇದ್ರೂ ವ್ಯಾಲ್ಯೂ ಏನಾಗುತ್ತೆ, 2ನೇ. ಅಂದರೆ 2.9999 ತನಕ ತೊಗೊಂಡ್ರೆ ವ್ಯಾಲ್ಯೂ ಏನಾಗಿರುತ್ತೆ, 2ನೇ ತಾನೇ. ಯಾರು ಇಷ್ಟು ಬಂತು 2ಗೆ. ನೆಕ್ಸ್ಟ್ 3ನೂ ಇರ್ಬೋದಲ್ಲ, ಲೈಕ್ 3ನೂ ತೊಗೊತೀನಿ. 3 ಯಾವಾಗಿರುತ್ತೆ, 3.1 ಅಂದು 3, 3.2 ಅಂದು 3, 3.3 ಅಂದು 3, ಅದೇ ಥರ ಎಲ್ಲಿ ತನಕ ಬರುತ್ತೆ, 4 ತೊಗೊಳಕ್ಕೆ ಬರಲ್ಲ. ಅಂದರೆ 2 ತೊಗೋಬೋದು, 4ನ ತೊಗೊಳಕ್ಕೆ ಬರಲ್ಲ. ಹಾಗಾದ್ರೆ ಆನ್ಸರ್ ಏನಾಗುತ್ತೆ ಅಂದರೆ ಎಕ್ಸ್ ಬಿಲಾಂಗ್ಸ್ ಟು 2, 4 ಬರುತ್ತೆ. ಹೌದಾ. ಗೊತ್ತೇಬೇಕು. ಅಂದರೆ ಕ್ಲೋಸ್ ಇಂಟರ್ವಲ್ ಟು ಓಪನ್ ಇಂಟರ್ವಲ್ 4 ಬರುತ್ತೆ. ನೋಡಿ ಅಲ್ಲಿ ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆಗಿದೆ, ಚೇಂಜ್ ಮಾಡ್ಕೊಂಬಿಡಿ. ಕ್ಲೋಸ್ ಇಂಟರ್ವಲ್ ಟು ಓಪನ್ ಇಂಟರ್ವಲ್ 4 ಆಗಬೇಕಿತ್ತು. ಹೌದಾ. ಅಂದರೆ ಆಪ್ಷನ್ 4th ಒಂದು ಬರುತ್ತೆ. ಹೋಯ್ತಲ್ಲ ಹೇಗೆ ಮಾಡ್ಕೊಂಡ್ವಿ ಅಂತೇಳಿ. 4th ಆಪ್ಷನ್ ಸ್ವಲ್ಪ ಚೇಂಜ್ ಮಾಡ್ಕೊಡಿ ಸರ್. ಆಯಿತು. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 42. ದ ರೇಂಜ್ ಆಫ್ 1 - tan x by 1 + tan x. ಹೌದಾ. ನೋಡಿ ನಮಗೇನು ಗೊತ್ತಿರಬೇಕು ಅಂದರೆ tan x ಬಿಲಾಂಗ್ಸ್ ಟು ರಿಯಲ್ ನಂಬರು, ಒಂದು ಇಂಪಾರ್ಟೆಂಟು. ನೋಡಿ sin x ವ್ಯಾಲ್ಯೂ ಎಲ್ಲಿಂದ ಎಲ್ಲಿ ತನಕ ಇರುತ್ತೆ ಅಂದರೆ ಬಿಲಾಂಗ್ಸ್ ಟು -1, ಸೇಮು. cos x ಬಿಲಾಂಗ್ಸ್ ಟು -1, ಹೌದಾ. ನೋಡಿ cot x ಬಿಲಾಂಗ್ಸ್ ಟು ರಿಯಲ್ ನಂಬರ್ ಅಂತ ಹೇಳ್ತೀವಿ. ನೋಡಿ secant x ಡಿಫ್ರೆಂಟ್ ಇದೆ, ಬಿಲಾಂಗ್ಸ್ ಟು -∞, -1 ಯೂನಿಯನ್ 1, ಇನ್ಫಿನಿಟಿ. ಸೇಮ್ cosecant x ಸೇಮ್ ಬರುತ್ತೆ, ಬಿಲಾಂಗ್ಸ್ ಟು -∞, -1 ಯೂನಿಯನ್ 1, ಇನ್ಫಿನಿಟಿ. ಹೌದಾ. ನೋಡಿ ಇದು ವ್ಯಾಲ್ಯೂಸ್ ಎಲ್ಲಿಂದ ಎಲ್ಲಿ ತನಕ ಇರುತ್ತೆ ಅಂತೇಳಿ. ಯಾಕಂದ್ರೆ ರೇಂಜ್ ಕೇಳಿದಾರೆ ಅಂದರೆ ವ್ಯಾಲ್ಯೂ ಕೇಳಿದಾರೆ ತಾನೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಕೊಟ್ಟಿರೋದು, 1 - tan x ಡಿವೈಡ್ ಬೈ
1 ಪ್ಲಸ್ ಟ್ಯಾನ್ ಎಕ್ಸ್ ಅಂದ ನೋಡಿ. ರೇಂಜ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಯಾವಾಗಲೂ ಇದನ್ನು ವೈ ಅಂದ್ಕೊಂಬಿಡಿ. ಅದು ಹಾಗಾದ್ರೆ ವೈ ಅಂದ್ಕೊಂಬಿಟ್ಟು ವೈ ಏನಾಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಅಂದರೆ ಇದರಲ್ಲಿ ಟ್ಯಾನ್ ಎಕ್ಸ್ ಕಂಡು ಹಿಡ್ಕೊತೀನಿ ನೋಡಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ 1 ಮೈನಸ್ ಟ್ಯಾನ್ ಎಕ್ಸ್ ಇಸ್ ಇಕ್ವಲ್ ಟು ವೈ ಇಂಟು 1 ಅಂದರೆ ವೈ ಪ್ಲಸ್ ವೈ ಇಂಟು ಟ್ಯಾನ್ ಎಕ್ಸ್ ಅಂದರೆ ವೈ ಟ್ಯಾನ್ ಎಕ್ಸ್. ನೋಡಿ ವೈ ಈ ಕಡೆ ಟ್ಯಾನ್ ಎಕ್ಸ್ನ ಈ ಕಡೆ ತೊಗೊತೀನಿ ಅಂದರೆ 1 ಮೈನಸ್ ವೈ ಇಸ್ ಈಕ್ವಲ್ ಟು ಮೈನಸ್ ಟ್ಯಾನ್ ಎಕ್ಸ್ ಆರ್ ಎಚ್ ಎಸ್ಸಿಗೆ ಬಂತು ಅಂದರೆ ಪ್ಲಸ್ ಟ್ಯಾನ್ ಎಕ್ಸ್ ಪ್ಲಸ್ ವೈ ಇಂಟು ಟ್ಯಾನ್ ಎಕ್ಸ್. ಎರಡಲ್ಲೂ ಟ್ಯಾನ್ ಎಕ್ಸ್ ಕಾಮನ್ ತೆಗಿಬೋದಲ್ಲ. ಟ್ಯಾನ್ ಎಕ್ಸ್ ಕಾಮನ್ ಫ್ಯಾಕ್ಟರು ಅಂದರೆ 1 ಪ್ಲಸ್ ವೈ ಬಂತು. ಡಿನಾಮಿನೇಟಿಗೆ ತೊಗೊಂಡ್ವಿ ಅಂದರೆ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು 1 ಮೈನಸ್ ವೈ ಬೈ 1 ಪ್ಲಸ್ ವೈ ಬಂತು. ಹೌದಾ? ಟ್ಯಾನ್ ಎಕ್ಸ್ ಅಂದರೆ ಏನು ನಮಗೆ ಗೊತ್ತಿರೋದು ಕಂಪ್ಲೀಟ್ ರಿಯಲ್ ನಂಬರ್ ತಾನೆ. ಈಗ 1 ಮೈನಸ್ ವೈ ಬೈ 1 ಪ್ಲಸ್ ವೈನು ಡಿಫೈನ್ ಆಗಬೇಕು ಅಂದರೆ ಇದು ಯಾವ ಫಾರ್ಮೇಟಲ್ಲಿದೆ? ಎಫ್ ಆಫ್ ವೈ ಬೈ ಜಿ ಆಫ್ ವೈ ಫಾರ್ಮೇಟಲ್ಲಿದೆ ತಾನೆ. ಇದು ಡಿಫೈನ್ ಆಗಬೇಕು ಅಂದರೆ ಇಲ್ಲಿ ಏನು ತೊಗೊತೀವಿ? 1 ಪ್ಲಸ್ ವೈ ನಾಟ್ ಈಕ್ವಲ್ ಟು 0 ತೊಗೊತೀವಿ. ಹಾಗಾದ್ರೆ ಇಲ್ಲಿ ಏನಂತ ಗೊತ್ತಾಯಿತು? ವೈ ನಾಟ್ ಈಕ್ವಲ್ ಟು -1. ದೇರ್ಫೋರ್ ರೇಂಜ್ ಅಂದರೆ ವೈ ಅಲ್ಲ. ಹಾಗಾದ್ರೆ ರೇಂಜ್ ಈಸ್ ಏನು ಬರುತ್ತೆ? ಆರ್ ಮೈನಸ್ ಆಫ್ -1 ಬರುತ್ತೆ. ಹೌದಾ? ಅಂದರೆ ಆರ್ ಮೈನಸ್ ಆಫ್ -1 ಫಸ್ಟ್ ಒಂದು ಬರುತ್ತೆ ರೇಂಜು. ನೋಡಿ ಇದು ಗೊತ್ತಿರಬೇಕು. ಅದಕ್ಕೆ ಸೈನ್ ಎಕ್ಸ್ ವ್ಯಾಲ್ಯೂ ಕಾಸ್ ಎಕ್ಸ್ ವ್ಯಾಲ್ಯೂ ಎಲ್ಲ ಎಲ್ಲಿಂದ ಎಲ್ಲಿ ತನಕ ಇದೆ ಅಂತ ನೋಡ್ಕೊಂಬಿಟ್ಟು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊತೀವಿ. ಹೌದಾ? ಆಯ್ತಲ್ಲ. ನೆಕ್ಸ್ಟ್ 43, ಪ್ರಾಬ್ಲಮ್ ನಂಬರ್ 43. ದ ರೇಂಜ್ ಆಫ್ ನೋಡಿ ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡ್ರೆ ಬರುತ್ತಿದ್ದು. ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಹೌದಾ? ನೋಡಿ ಇದನ್ನು ಯಾವ ಥರ ಮಾಡ್ಕೊತೀವಿ ಅಂತೇಳಿ ಈಸಿ ಇದೆ. ರೇಂಜ್ ಅಂತ ಹೇಳಿದಾರೆ ಅಂದರೆ ಇಸ್ ಈಕ್ವಲ್ ಟು ವೈ ತೊಗೊಂಬಿಡೋದು. ದಟ್ ಇಂಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ವೈ ಪ್ಲಸ್ ವೈ ಎಕ್ಸ್ ಸ್ಕ್ವೇರ್ ಅಲ್ಲ. ದಟ್ ಇಂಪ್ಲಸ್ ನೋಡಿ ಇದನ್ನ ಈ ಕಡೆ ತೊಗೊಂಡೆ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ವೈ ಬಂತು. ಎಕ್ಸ್ ಸ್ಕ್ವೇರ್ ಕಾಮನ್ ತೊಗೊಂಡೆ ಅಂದರೆ 1 ಮೈನಸ್ ವೈ ಇಸ್ ಈಕ್ವಲ್ ಟು ವೈ. ಹಾಗಾದ್ರೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ವೈ ಬೈ 1 ಮೈನಸ್ ವೈ. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ವೈ ಬೈ 1 ಮೈನಸ್ ವೈ. ಎಕ್ಸ್ ಅಂದರೆ ಎನಿ ರಿಯಲ್ ನಂಬರ್ ಅಲ್ಲ. ಹೌದಾ? ಹಾಗಾದರೆ ಇದು ಡಿಫೈನ್ ಆಗಬೇಕು. ರೂಟ್ ಡಿಫೈನ್ ಆಗಬೇಕು ಅಂದರೆ ಏನು ಗೊತ್ತಿರೋದು ನಮಗೆ? ನಾವು ವೈ ಬೈ 1 ಮೈನಸ್ ವೈ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಜೊತೆಗೆ 1 ಮೈನಸ್ ವೈ ನಾಟ್ ಈಕ್ವಲ್ ಟು 0 ಆಗಬೇಕು. ಯಾಕಂದರೆ ಡಿನಾಮಿನೇಟರ್ ಇರುತ್ತಾನೆ. ಈಗ ನಾಟ್ ಈಕ್ವಲ್ ಟು 0. ನೋಡಿ ಇಲ್ಲಿ ವೇವ್ಕರ್ ಮೆಥಡ್ ಯೂಸ್ ಮಾಡಿದ್ದೀನಿ ಇದಕ್ಕೆ. ವೈ ಈಕ್ವಲ್ ಟು 0 ಇಸ್ ಎ ರೂಟು. 1 ಮೈನಸ್ ವೈ ಈಕ್ವಲ್ ಟು 0 ಅಂದರೆ 1 ಬರುತ್ತೆ. ಹೌದಾ? ನೋಡಿ 0 1 ಬಿಟ್ಟು ಯಾವ್ದಾದ್ರು ಒಂದು ನಂಬರ್ ತೊಗೊತೀನಿ. 2 ತೊಗೊಂಡೆ ಅಂದರೆ 2 ಡಿವೈಡೆಡ್ ಬೈ 1 ಮೈನಸ್ 2. 1 ಮೈನಸ್ 2 ಅಂದರೆ ಏನು ಬರುತ್ತೆ? -1. ಹೌದಾ? 2 ಬೈ -1 ಅಂದರೆ ನೆಗೆಟಿವ್ ನಂಬರ್. 2 ಇಲ್ಲಿ ಬರುತ್ತೆ ತಾನೆ. ಇದು ನೆಗೆಟಿವ್ ಆಗುತ್ತೆ. ಇದು ಪಾಸಿಟಿವ್, ಇದು ನೆಗೆಟಿವ್. ನಮಗೆ ಪಾಸಿಟಿವ್ ಬೇಕಂದ್ರೆ ಇಲ್ಲಿ ಏನಂತ ಗೊತ್ತಾಯಿತು? ವೈ ಬಿಲಾಂಗ್ಸ್ ಟು ನೋಡಿ ಆರ್ ಈಕ್ವಲ್ ಟು ಇದೆ. ಅದಕ್ಕೆ 0 to 1 ಬರ್ಕೊತೀನಿ. ಆದರೆ ಇಲ್ಲೊಂದು ಏನಿದೆ ಇಲ್ಲಿ ವೈ ನಾಟ್ ಈಕ್ವಲ್ ಟು 1 ಇದೆ ತಾನೆ. ಹಾಗಾದ್ರೆ 1ನ ರಿಮೂವ್ ಮಾಡಬೇಕಲ್ಲ. ಅದಕ್ಕೆ ಏನು ಬರುತ್ತಿಲ್ಲ ಆನ್ಸರು ಈ ಥರ ಬರ್ಕೋಬೇಕು. ಹೌದಾ? ಮತ್ತು ನೋಡಿ ಇಲ್ಲಿ ಈಕ್ವಲ್ ಟು ಇದೆ ಅಂತ 0 to 1 ಬರ್ಬಿಟ್ಟು ತಪ್ಪಾಗ್ಬಿಡುತ್ತೆ. ಯಾಕಂದರೆ ಇಲ್ಲಿ ಇನ್ನೊಂದು ಕೇಸ್ ಬರಿತಾ ಇದ್ದೀವಿ ತಾನೆ. 1 ಮೈನಸ್ ವೈ ನಾಟ್ ಈಕ್ವಲ್ ಟು 0 ಅಂತಿದೆ. ಹಾಗಾದ್ರೆ ಇಲ್ಲಿ ವೈ ನಾಟ್ ಈಕ್ವಲ್ ಟು 1 ಬಂತು. ಅದಕ್ಕೆ 1ನ ರಿಮೂವ್ ಮಾಡಬೇಕು. ಹಾಗಾದ್ರೆ 1ನ ರಿಮೂವ್ ಮಾಡಿದೆ ಅಂದರೆ 0 ಇನ್ಕ್ಲೂಡ್ ಆಗುತ್ತೆ, 1 ರಿಮೂವ್ ಆಗಿಬಿಡುತ್ತೆ. ಹೌದಾ? ಅಂದರೆ ಕ್ಲೋಸ್ ಇಂಟರ್ವಲ್ 0, ಓಪನ್ ಇಂಟರ್ವಲ್ 1 ಬರಬೇಕು. ನೋಡಿ ಇಲ್ಲೂ ಅಷ್ಟೇ ಪ್ರಿಂಟ್ ಮಿಸ್ಟೇಕ್ ಆಗಿದೆ. ನೋಡಿ ಇದನ್ನು ಕ್ಲೋಸ್ ಇಂಟರ್ವಲ್ 0 ಮಾಡ್ಕೊಂಬಿಡಿ. ಅವಾಗ ಆನ್ಸರು ಫಸ್ಟ್ ಒನ್ ಬರುತ್ತೆ. ಹೌದಾ? ಹೌದಾ? ಸೆಕೆಂಡ್ ಒನ್ ಓಪನ್ ಇಂಟರ್ವಲ್ 1 ಅಂತ ಮಾಡ್ಕೊಂಡ್ವಿ ಅಂದರೆ ಸೆಕೆಂಡ್ ಒನ್ನು ಬರೀಬೋದು. ಹೌದಾ? ಅದಕ್ಕೆ ಅಲ್ಲಿ ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆಗಿದೆ, ಚೇಂಜ್ ಮಾಡ್ಕೊಂಡಿದೆ ಅಷ್ಟೇ. ಹೌದಾ? ಗೊತ್ತಾಯ್ತಲ್ಲ? ನೆಕ್ಸ್ಟು 44. ರೇಂಜ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ನೋಡಿ 1 ಬೈ 1 ಮೈನಸ್ 2 ಕಾಸ್ ಎಕ್ಸ್. ಅದು ಈಸಿ ಇದೆ ನೋಡಿ. ನೋಡಿ ಇದು ಗೊತ್ತಾಗಬೇಕು ಅಂದರೆ ಇಲ್ಲ ನೋಟ್ ಗೊತ್ತಿರ್ಬೇಕು ನಮಗೆ. ನೋಟ್ ನೋಡಿ ಎ ಕಾಸ್ ಎಕ್ಸ್ ಪ್ಲಸ್ ಬಿ ಸೈನ್ ಎಕ್ಸ್ ಪ್ಲಸ್ ಸಿ. ಇದು ನೋಡಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವಾಗಲೂ ಏನಾಗಿರುತ್ತೆ ಅಂದರೆ ಸಿ ಪ್ಲಸ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರು
ಮಿನಿಮಮ್ ವ್ಯಾಲ್ಯೂ ಸಿ ಮೈನಸ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಹೌದಾ ನೋಡಿ, ಇಂಪಾರ್ಟೆಂಟ್ ನಮಗೆ ಇದು ಗೊತ್ತಿರಬೇಕು. ಇದು ಎಷ್ಟೊಂದು ಕಡೆ ಯೂಸ್ ಮಾಡ್ಕೊತೀವಿ ನಾವು. ಮ್ಯಾಕ್ಸಿಮಮ್ ವ್ಯಾಲ್ಯೂ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ ಆಫ್ ಎ ಕಾಸ್ ಎಕ್ಸ್ ಪ್ಲಸ್ ಬಿ ಸೈನ್ ಎಕ್ಸ್ ಪ್ಲಸ್ ಸಿ ಇದು. ಹೌದಾ, ಈ ಎಕ್ಸ್ ಅನ್ನೋದು ಏನು ಬೇಕಾದ್ರೂ ಆಗಿರ್ಬೋದು, ಕಾಸ್ 2θ ಸೈನ್ 2θ ಈ ಥರ ಇರ್ಬೋದು. ಅದೇ ಎರಡೂ ಕಡೆ ಏನಾಗಿರ್ಬೇಕು ಅಂದರೆ ಸೇಮ್ ಇರಬೇಕಷ್ಟೇ. ಹೌದಾ, ಹಾಗೆ ನೋಡಿ ಇದನ್ನು ಬರಿಬೋದಾ ನಾವು? ರೇಂಜ್ ಕಂಡುಹಿಡಿಬೇಕು ತಾನೆ, ಅಂದರೆ ಅದು ವ್ಯಾಲ್ಯೂ ಕಂಡುಹಿಡಿಬೇಕು. 1/1 - 2 ಕಾಸ್ ಎಕ್ಸ್ ಇದೆ. ನೋಡಿ ಡಿನಾಮಿನೇಟರು 1 ನಾನು ಇದನ್ನು ತೊಗೊತೀನಿ. ಲೆಟ್ ಹೆಚ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 - 2 ಕಾಸ್ ಎಕ್ಸ್ ತೊಗೊಂಡೆ ಅಂದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಹೆಚ್ ಆಫ್ ಎಕ್ಸ್ ಏನು ಬರಿಬೋದು ನೋಡಿ. ಸಿ ಇರೋ ಜಾಗದಲ್ಲಿ 1 ಇದೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂದರೆ ಪ್ಲಸ್ ರೂಟ್ ಆಫ್ ಎ ಇರೋ ಜಾಗದಲ್ಲಿ -2 ಇದೆ, -2 ಹೋಲ್ ಸ್ಕ್ವೇರ್ ಪ್ಲಸ್ 0 ಸ್ಕ್ವೇರ್ ಅಂದರೆ 1 + 2 ಆಗ್ಬಿಟ್ಟಿದ್ದು 3 ಬರುತ್ತೆ. -2 ಹೋಲ್ ಸ್ಕ್ವೇರ್ ಅಂದರೆ 4, ರೂಟ್ 4 ಅಂದರೆ 2, 1 + 2 ಆಗ್ಬಿಟ್ಟು 3 ಬರುತ್ತಲ್ಲ. ಹಾಗಾದ್ರೆ ಮಿನಿಮಮ್ ವ್ಯಾಲ್ಯೂ ಆಫ್ ಹೆಚ್ ಆಫ್ ಎಕ್ಸ್ ಏನಾಗುತ್ತೆ? 1 - ರೂಟ್ ಆಫ್ -2 ಹೋಲ್ ಸ್ಕ್ವೇರ್ ಪ್ಲಸ್ 0 ಸ್ಕ್ವೇರ್. ಯಾಕಂದರೆ ಸಿ ಮೈನಸ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ತಾನೆ. 1 - 2 ಆಗ್ಬಿಟ್ಟು -1 ಅಂದರೆ therefore -1 ಲೆಸ್ ದೆನ್ ಆರ್ ಈಕ್ವಲ್ ಟು 1 - 2 ಕಾಸ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 3 ಬರಿಬೋದು. ಹೌದಾ ನೋಡಿ, ಎರಡನ್ನೂ ರೆಸಿಪ್ರೋಕಲ್ ಮಾಡಿಕೊಂಡೆ ಅಂದರೆ ಇನ್ನು ರೆಸಿಪ್ರೋಕಲ್ ಮಾಡ್ತೀನಿ. 1/-1 1/1 - 2 ಕಾಸ್ ಎಕ್ಸು 1/3. ನೋಡಿ ಒಂದು ಇಂಪಾರ್ಟೆಂಟ್ ಹೇಳಿದ್ವಿ, ರೆಸಿಪ್ರೋಕಲ್ ಮಾಡ್ಕೊಂಡಾಗ ಇನ್ಇಕ್ವಾಲಿಟಿ ಗೆಟ್ ರಿವರ್ಸ್ ಅಂತ ಹೇಳಿದ್ವಿ. ಹೌದಾ, ಹಾಗಾದ್ರೆ ಇಲ್ಲಿ ಏನಂತ ಗೊತ್ತಾಯಿತು? -1 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1/3 ಅಂದರೆ ಎಫ್ ಆಫ್ ಎಕ್ಸ್ ಬಿಲಾಂಗ್ಸ್ ಟು ಏನಂತ ಹೇಳ್ಬೋದು, 1/3ಕ್ಕಿಂತ ಜಾಸ್ತಿ ಇದೆ ತಾನೆ. 1/3 ಟು ಇನ್ಫಿನಿಟಿ ಯೂನಿಯನ್ -1ಕ್ಕಿಂತ ಕಮ್ಮಿ ಇದೆ ಅಂದರೆ -∞ ಟು -1 ಬರುತ್ತೆ. ಇಷ್ಟು ಬರುತ್ತೆ ಆನ್ಸರ್ ನೋಡಿ. ಬರೀ ಸೇಮು ಇಲ್ಲೂ ಅಷ್ಟೇ ಪ್ರಿಂಟ್ ಮಿಸ್ಟ್ ಆಗಿದೆ. -1 ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಷ್ಟೇ, ಆನ್ಸರ್ ಥರ್ಡ್ 1 ಬರುತ್ತೆ. ಹೌದಾ, ಹೋಯ್ತಲ್ಲ. 44 ಆಯಿತು. ನೆಕ್ಸ್ಟ್ ಪ್ರಾಬ್ಲಮು, ಪ್ರಾಬ್ಲಮ್ ನಂಬರ್ 45. ನೋಡಿ, ಇಫ್ ಆ್ಯನ್ ಆಪರೇಷನ್ ಬೈನರಿ ಆಪರೇಷನಿಂದನೂ ಒಂದು ಕ್ವಶನ್ ಕೇಳ್ತಾ ಇದ್ದಾರೆ CETಗೆ. ಈಗ ನೋಡಿ ಇಲ್ಲಿ ಏನು ಗೊತ್ತಿರಬೇಕಂದ್ರೆ ಈ ಥರ ಡೈರೆಕ್ಟ್ ಪ್ರಾಬ್ಲಮ್ ಕೇಳ್ಬೋದು. ಇಲ್ಲಿ ಏನು ಕೊಟ್ಟಿರೋದು ನಮಗೆ? A*B is equal to A square plus B square plus AB, A square plus B square plus AB plus 1. ಹೌದಾ, ದೆನ್ ದ ವ್ಯಾಲ್ಯೂ ಆಫ್ ಅಂತ ಕೇಳಿದ್ದಾರೆ. ಅದಕ್ಕೆ ನೋಡಿ ಫಸ್ಟ್ ಬ್ರ್ಯಾಕೆಟಲ್ಲಿರೋ ಸಿಂಪ್ಲಿಫೈ ಮಾಡ್ತೀವಿ. 2*3 ಅಂದರೆ A ಇರೋದಾದ್ಮೇಲೆ 2 ಇದೆ, B ಇರೋದಾದ್ಮೇಲೆ 3 ಇದೆ. ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ವಿ ಅಂದರೆ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ 2 × 3 + 1 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಅಂದರೆ 4 + 9 + 6 + 1 6 + 4 10 19 20 ಆಗ್ಬಿಡುತ್ತೆ. ಹೌದಾ, ಇದು 20 ಬಂತು. ನಮಗೆ ಅಲ್ಲಿ ಏನು ಕೇಳಿರೋದು? ನಾವು 2*3 is equal to 20*2 20*2 ಅಂದರೆ ಮತ್ತೇನು ಬರಿಬೋದು? ಎ ಇರೋದಾಗಲ್ಲಿ 20 ಬರಿಬೇಕಲ್ಲ. 20 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 20 × 2 + 1 ಅಂದರೆ 400 + 4 + 40 + 1 ಬಂತು. ಇದೆಷ್ಟು ಬರ್ಬೋದು ಆ್ಯಡ್ ಮಾಡಿದರೆ? 445 ಬರುತ್ತೆ. ಹೌದಾ, ಅಂದರೆ ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡೋವಂಥದ್ದು. ಇದು 4th 1 ಬರುತ್ತೆ, ಈಸಿ ಇದೆ. ಹೌದಾ, ಅಂದರೆ ಈ ಥರ ಬೇರೆ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ಬೋದು. ಜಸ್ಟ್ ಐಡಿಯಾ ಗೊತ್ತಿದ್ರೆ ಆಯಿತು. ಹೌದಾ, ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 46. On the set of real numbers, which of the following definition of star defines a binary operation ಅಂತ ಹೇಳಿದ್ದಾರೆ. ನೋಡಿ, ಯಾವ್ದಾದ್ರು ಬೈನರಿ ಆಪ್ರೇಷನ್ ಆಗುತ್ತೆ, ಯಾವ್ದಾದ್ರು ಆಗಲ್ಲ, ಅದು ಗೊತ್ತಿರ್ಬೇಕು ನಿಮಗೆ. ಈಸಿ ಇದೆ ನೋಡಿ. ಫಸ್ಟ್ ಒನ್ ಅಂತೂ ಆಗಲ್ಲ ಇಲ್ಲಿ. ನೋಡಿ, ಆನ್ ರಿಯಲ್ ನಂಬರ್ ಅಂತ ಹೇಳಿದ್ರೆ ತಾನೆ, ರಿಯಲ್ ನಂಬರಲ್ಲಿ 0 ಬರುತ್ತಲ್ಲ. ಈಗ ನೋಡಿ A⁴B ಇದೆ. ನೋಡಿ A⁴B ಏನೇನು ಆಗ್ಬೋದು ಅಂದರೆ, ಒಂದು ಇನ್ಡಿಟರ್ಮೈನ್ಡ್ ಫಾರ್ಮ್ ಆಗ್ಬೋದು 0/0 ಆಗಿ. ಹೌದಾ, ನೋಡಿ A⁴B ಇದೆ ಅಲ್ಲ, ಫ್ರ್ಯಾಕ್ಷನ್ಸು ಆಗ್ಬೋದು, ಗೊತ್ತಿರಬೇಕು. ಯಾಕೆ ಫ್ರ್ಯಾಕ್ಷನ್ಸ್ ಆಗ್ಬೋದು ಅಂದರೆ, ಫಾರ್ ಎಕ್ಸಾಂಪಲ್ 2⁻−1 ತೊಗೊಂಡ್ರೆ ಏನಾಗ್ಬಿಡುತ್ತೆ, ಇದು 1/2. ಹೌದಾ, ಅಂದರೆ ಪವರ್ -1 ತೊಗೊಂಡೆ ಅಂದರೆ ಫ್ರ್ಯಾಕ್ಷನ್ಸ್ ಆಗ್ಬಿಡುತ್ತೆ. ನೆಕ್ಸ್ಟು ಇದೆ A⁴Bನೇ ನೋಡಿ ಕಾಂಪ್ಲೆಕ್ಸ್ ನಂಬರ್ಸು ಆಗ್ಬೋದು. ಯಾವ ಥರ ಅಂದರೆ, ಎಗೆ -1 ತೊಗೊತೀನಿ, ಬಿಗೆ 1/2 ತೊಗೊತೀನಿ, ಅಂದರೆ √=
-1 ಆಗ್ಬಿಟ್ಟು i ಆಗುತ್ತೆ. ಹೌದಾ? ಅದಕ್ಕೆ ನೋಡಿ ಎ ಪಾರ್ ಬಿ ಕೇರ್ಫುಲ್ಲಾಗಿ ಬರ್ಕೋಬೇಕು. 0 ತೊಗೊಂಡ್ವಿ ಅಂದರೆ ಇಂಡಿಟರ್ಮೈನ್ಡ್ ಫಾರ್ಮ್ ಆಗುತ್ತೆ. ಹೌದಾ? ಯಾಕಂದರೆ ಆನ್ ದ ಸೆಟ್ ಆಫ್ ನಾನ್ ಝೀರೋ ರಿಯಲ್ ನಂಬರ್ ಅಂದ್ರೂ ಬೈನರಿ ಆಪ್ರೇಷನ್ ಆಗಲ್ಲ ಅದು. ಯಾಕಂದರೆ ಏನಾಗ್ಬಿಡುತ್ತೆ, ಕಾಂಪ್ಲೆಕ್ಸ್ ನಂಬರ್ ಆಗಿಬಿಟ್ಟು ಮತ್ತು ಬೈನರಿ ಆಪ್ರೇಷನ್ ಆಗಲ್ಲ. ಹೌದಾ? ಹಾಗೆ ಎ ಪಾರ್ ಬಿ ಈಸ್ ಎ ಬೈನರಿ ಆಪ್ರೇಷನ್ ಆನ್ ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಿ. ಇಂಟೀಜರ್ಸಲ್ಲೂ ಬೈನರಿ ಆಪ್ರೇಷನ್ ಆಗಲ್ಲ, ಯಾಕಂದರೆ ಇಂಡಿಟರ್ಮೈನ್ಡ್ ಫಾರ್ಮ್ ಬರುತ್ತೆ. ಸೆಟ್ ಆಫ್ ನಾನ್ ಝೀರೋ ಇಂಟೀಜರ್ಸ್ ಅಂದ್ರೂ ಬೈನರಿ ಆಪ್ರೇಷನ್ ಆಗಲ್ಲ, ಯಾಕಂದರೆ ಫ್ರ್ಯಾಕ್ಷನ್ಸ್ ಬಂದುಬಿಡುತ್ತೆ. ಹಾಗೆ ಕೇರ್ಫುಲ್ಲಾಗಿ ಥಿಂಕ್ ಮಾಡ್ಕೊಂಡು ಬರೀಬೇಕು. ಅದಕ್ಕೆ ಇದಂತೂ ಬೈನರಿ ಆಪ್ರೇಷನ್ ಆಗಲ್ಲ. ನೋಡಿ, ಸೆಕೆಂಡ್ ಒನ್ನು ಬೈನರಿ ಆಪ್ರೇಷನ್ ಆಗಲ್ಲ ಅದು, ಯಾಕಂದರೆ ಎ ಸ್ಟಾರ್ ಬಿ ಈಕ್ವಲ್ ಟು ರೂಟ್ ಎ ಬಿ ಇದೆ. -1 ಸ್ಟಾರ್ 2 ಅಂದರೆ ರೂಟ್ ಆಫ್ -2 ಆಗ್ಬಿಡುತ್ತೆ. ಡಸ್ ನಾಟ್ ಬಿಲಾಂಗ್ಸ್ ಟು ರಿಯಲ್ ನಂಬರ್, ಯಾಕಂದರೆ ರೂಟ್ ಆಫ್ ನೆಗೆಟಿವ್ ನಂಬರು ಕಾಂಪ್ಲೆಕ್ಸ್ ನಂಬರ್ ಆಗ್ಬಿಡುತ್ತಲ್ಲ, ಹಾಗೆ ಇದು ಬೈನರಿ ಆಪ್ರೇಷನ್ ಆಗಲ್ಲ. ನೋಡಿ, ಥರ್ಡ್ ಒನ್ನು ಆಗಲ್ಲ. a - b ಬೈ a + b ಇದೆ ತಾನೆ. ನೋಡಿ, 0 ಸ್ಟಾರ್ 0 ತೊಗೊಂಡೆ ಅಂದರೆ 0 - 0 ಬೈ 0 + 0 ಆಗ್ಬಿಟ್ಟು 0/0. 0/0 ಅಂದರೆ ಇಂಡಿಟರ್ಮೈನ್ಡ್ ಫಾರ್ಮು, ಅದು ಬರಲ್ಲ. ಹೌದಾ? ಯಾಕಂದ್ರೆ ನೋಡಿ, ಫೋರ್ತ್ ಒನ್ ಒಂದು ಬರುತ್ತೆ. a ಸ್ಟಾರ್ b ಈಸ್ ಈಕ್ವಲ್ ಟು ರೂಟ್ ಆಫ್ a² + b² ಇಸ್ ಆಲ್ವೇಸ್ ಬಿಲಾಂಗ್ಸ್ ಟು r. ಹೌದಾ? ಅಂದರೆ ಯಾವಾಗಲೂ ರಿಯಲ್ ನಂಬರೇ ಆಗುತ್ತೆ, ಜೊತೆಗೆ ಪಾಸಿಟಿವ್ ರಿಯಲ್ ನಂಬರೇ ಆಗುತ್ತೆ ಅಷ್ಟೇ, ಬಟ್ ರಿಯಲ್ ನಂಬರ್ ಆಗ್ತದೆ. ದೇರ್ಫೋರ್ a ಸ್ಟಾರ್ b ಈಸ್ ಎ ಬೈನರಿ ಆಪ್ರೇಷನ್. ಅಂದರೆ ಫೋರ್ತ್ ಒಂದು ಬರುತ್ತೆ ಆನ್ಸರ್ ಅದಕ್ಕೆ. ಗೊತ್ತಾಯ್ತಲ್ಲ? ನೆಕ್ಸ್ಟು 47. ಆನ್ Z a ಸ್ಟಾರ್ b ಈಸ್ ಈಕ್ವಲ್ 3a + b ದೆನ್ ಸ್ಟಾರ್ e ಈಸ್ ಅಂತ ಹೇಳಿದ್ದಾರೆ. a ಸ್ಟಾರ್ b ಈಸ್ ಈಕ್ವಲ್ ಟು 3a + b ದೆನ್ ಸ್ಟಾರ್ e ಈಸ್ ಅಂತ ಹೇಳಿದ್ದಾರೆ, ಗೊತ್ತಿರಬೇಕು. ನೋಡಿ, ಆನ್ Z ಅಂತ ಹೇಳಿದಾರೆ ತಾನೆ. ನಮಗೆ ಏನೇನು ಗೊತ್ತಿದೆ ಅಂದರೆ, ಸಮ್ ಆಫ್ ಇಂಟೀಜರ್ಸ್ ಈಸ್ ಆಲ್ವೇಸ್ ಇಂಟೀಜರು, ಡಿಫ್ರೆನ್ಸ್ ಆಫ್ ಇಂಟೀಜರ್ಸ್ ಈಸ್ ಆಲ್ವೇಸ್ ಇಂಟೀಜರು, ಪ್ರಾಡಕ್ಟ್ ಆಫ್ ಇಂಟೀಜರ್ಸ್ ಆಲ್ವೇಸ್ ಈಸ್ ಇಂಟೀಜರ್. ಇದಂತೂ ಇಂಟೀಜರೇ ಆಗುತ್ತೆ, ದೇರ್ಫೋರ್ ಬೈನರಿ ಆಪ್ರೇಷನ್ ಅಂತ ಆಗುತ್ತೆ. ನಾಟ್ ಎ ಬೈನರಿ ಆಪ್ರೇಷನ್ ಅಂತ ಹೇಳಿದರೆ ತಪ್ಪಾಗುತ್ತೆ ಇದು. ನೋಡಿ, ಕಾಮಿಟೇಟಿವ್ ಅಂದರೆ ಏನು ಮಾಡ್ಕೊತೀವಿ ನಾವು, a ಸ್ಟಾರ್ b ಏನು ಕೊಟ್ಟಿರೋದು 3a + b ಅಂದರೆ 3 ಇಂಟು ಫಸ್ಟ್ ಪ್ಲಸ್ ಸೆಕೆಂಡ್ ಮಾಡ್ಕೋಬೇಕು. b ಸ್ಟಾರ್ a ಅಂದರೆ ಏನು ಬರುತ್ತೆ, 3b + a ಬಂದುಬಿಡುತ್ತೆ. ಎರಡು ಬೇರೆ ಬೇರೆ ಬರುತ್ತೆ, ದೇರ್ಫೋರ್ ಸೆಕೆಂಡ್ ಒನ್ ನಾಟ್ ಕಾಮಿಟೇಟಿವ್. ನೋಡಿ, ಅಸೋಸಿಯೇಟಿವ್ನೂ ಆಗಲ್ಲ. a ಸ್ಟಾರ್ b ಸ್ಟಾರ್ c ಅಂದರೆ 3 ಇಂಟು ಫಸ್ಟ್ ಪ್ಲಸ್ ಸೆಕೆಂಡ್ ಅಲ್ಲ, 3a + b ಸ್ಟಾರ್ c. ಇಲ್ಲೂ ಅಷ್ಟೇ, 3 ಇಂಟು ಫಸ್ಟ್ ಪ್ಲಸ್ ಸೆಕೆಂಡ್ ಅಂದರೆ 3 ಇಂಟು 3a + b, 3 ಇಂಟು ಫಸ್ಟ್ ಆಯಿತು ಪ್ಲಸ್ ಸೆಕೆಂಡ್ ಅಂದರೆ 9a + 3b + c ಬಂತು. ಹೌದಾ? ಅಸೋಸಿಯೇಟಿವ್ ಅಂದರೆ ಬ್ರ್ಯಾಕೆಟ್ಸ್ನ ಚೇಂಜ್ ಮಾಡ್ತೀವಿ ತಾನೆ. ಬ್ರ್ಯಾಕೆಟ್ಸ್ನ ಚೇಂಜ್ ಮಾಡಿದೆ ಅಂದರೆ ಏನು ಬರ್ಬೋದು ಈಗ, a ಸ್ಟಾರ್ b ಸ್ಟಾರ್ c ಅಂದರೆ a ಸ್ಟಾರ್ 3 ಇಂಟು ಫಸ್ಟ್ ಪ್ಲಸ್ ಸೆಕೆಂಡ್ 3b + c. ಇಲ್ಲೂ ಅಷ್ಟೇ, 3 ಇಂಟು ಫಸ್ಟ್ ಪ್ಲಸ್ ಸೆಕೆಂಡ್ ಅಂದರೆ 3a + 3b + c ಬರುತ್ತೆ. ಹೌದಾ? ಅಂದರೆ ಎರಡು ಬೇರೆ ಬೇರೆ ಬರ್ತಿದೆ, ನಾಟ್ ಅಸೋಸಿಯೇಟಿವ್. ದೇರ್ಫೋರ್ ಆನ್ಸರು ನನ್ ಆಫ್ ದೀಸ್ ಬರುತ್ತೆ. ಹೌದಾ? ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, 48 ನೋಡ್ಕೊಳ್ಳಿ. ಆನ್ ದ ಸೆಟ್ ಆಫ್ positive rational numbers, a binary operation is defined by a star b is equal to 2ab by 5 if 2 star x is equal to 3 power -1 then x is equal to. ನೋಡಿ, 3 power -1 ಅಂತ ಹೇಳಿದ್ನ ಮತ್ತು 1/3 ಅಂತ ಬರೆದ್ರೆ ತಪ್ಪಾಗ್ಬಿಡುತ್ತೆ. ನೋಡಿ, ಬೈನರಿ ಆಪ್ರೇಷನಲ್ಲಿ ಎಲ್ಲಾದರೂ ಒಂದು ಕಡೆ ಈ ಥರ ಬರೆದ್ರು ಅಂದರೆ ಇದೇನಂತ ಹೇಳಿದೆ, ಇನ್ವರ್ಸ್ ಆಫ್ ಎ ಅಂತ ಹೇಳಿದ್ವಿ. ಇನ್ವರ್ಸ್ ಆಫ್ ಎನ ಆ ಥರ ಡಿನೋಟ್ ಮಾಡ್ತೀವಿ, 3 ಇನ್ವರ್ಸ್ ಅಂತ ಹೇಳಷ್ಟೇ. ಹೌದಾ? ಹಾಗಾದ್ರೆ 3 ಇನ್ವರ್ಸ್ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಡೈರೆಕ್ಟಾಗಿ ಬಂದ್ಬಿಡುತ್ತೆ. ನೋಡಿ, ಅದಕ್ಕೆ ಫಸ್ಟಿಗೆ 3 ಇನ್ವರ್ಸ್ ಕಂಡುಹಿಡಿಬೇಕಲ್ಲ, ಅದಕ್ಕೆ ಐಡೆಂಟಿಟಿ ಎಲಿಮೆಂಟ್ ಕಂಡುಹಿಡಿಬೇಕು. ಈಗ ನೋಡಿ, a ಸ್ಟಾರ್ e is equal to a ತೊಗೊಂಡೆ ಅಂದರೆ 2ae by 5 is equal to a ಬರುತ್ತೆ. ಯಾಕಂದರೆ a ಸ್ಟಾರ್ b ಅಂದರೆ 2ab, a ಸ್ಟಾರ್ e ಇದೆ 2ae by 5, a ಕ್ಯಾನ್ಸಲ್ ಆಯಿತು. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 2e is equal to 5, e is equal to 5/2. ಇದೇನಿದು? ಇದು ಐಡೆಂಟಿಟಿ. ಹೌದಾ? ಐಡೆಂಟಿಟಿ ಆಯಿತು. ನೆಕ್ಸ್ಟ್ ನೋಡಿ, ಇನ್ವರ್ಸ್ ಕಂಡುಹಿಡಿಬೇಕು ತಾನೆ. ನಮಗೆ ಇನ್ವರ್ಸಿಂದ ಆ್ಯಕ್ಚುಲಿ ಏನು ಗೊತ್ತಿರೋದು ಅಂದರೆ a ಸ್ಟಾರ್ a ಇನ್ವರ್ಸ್ ಈಸ್ ಈಕ್ವಲ್ e ಬರುತ್ತೆ. ಯಾವುದಾದ್ರು ಇನ್ವರ್ಸ್ ಕಂಡುಹಿಡಿಬೇಕು, 3 ಇದಲ್ಲ. ಹಾಗಾದರೆ 3 ಸ್ಟಾರ್ 3 ಇನ್ವರ್ಸ್ ಈಸ್ ಈಕ್ವಲ್ ಐಡೆಂಟಿಟಿ ಅಂದರೆ 5/2. 2ab by 5 ಅಲ್ಲ, 2 ಇಂಟು 3 ಇಂಟು 3 ಇನ್ವರ್ಸ್ ಬೈ 5 ಈಸ್ ಈಕ್ವಲ್ ಟು
5/2 ಬಂತು ನೋಡಿ. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊತೀನಿ. ಇದು 6 × 3 ಇನ್ವರ್ಸ್ ಬೈ 5 = 5/2 ಇದೆ. ಆಗ 3 ಇನ್ವರ್ಸ್ ಎಷ್ಟು ಬರ್ತದೆ? 6 2s are 12, 5 5s are 25, 25/12 3 ಇನ್ವರ್ಸ್ ಆಗುತ್ತೆ. ಹೌದಾ? ಈಗ ಇದನ್ನು ಮಾಡ್ಕೋಬೇಕು ನೋಡಿ. ನಾವು 2 ಸ್ಟಾರ್ x = 3 ಇನ್ವರ್ಸ್ ಅಂದ್ರೆ 2 ಸ್ಟಾರ್ x ಅಂದ್ರೆ ಏನು ಬರೀಬೋದು? 2 × 2x/5 = 3 ಇನ್ವರ್ಸ್ ಅಂದ್ರೆ 25/12. ಹೌದಾ? ಹಾಗಾದ್ರೆ 4x/5 = 25/12 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ x = 5 × 25 ಅಂದ್ರೆ 125/12 4s 48 ಬರುತ್ತೆ. ಹೌದಾ? ಅದಕ್ಕೆ ನೋಡಿ, ಬೈನರಿ ಆಪ್ರೇಷನಲ್ಲಿ ಏನಾದ್ರು ಇನ್ವರ್ಸ್ ಕೊಟ್ಟರು ಅಂದರೆ ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ಇನ್ವರ್ಸ್ ಕಂಡುಹಿಡಬೇಕಂದ್ರೆ ಫಸ್ಟ್ ಯಾವಾಗಲೂ ಐಡೆಂಟಿಟಿ ಕಂಡುಹಿಡಬೇಕು, ಅದಾದಮೇಲೆ ಇನ್ವರ್ಸ್ ಕಂಡುಹಿಡಬೇಕು. ಮತ್ತು ಅದನ್ನು 1/3 ಅಂತ ಬರ್ಕೊಂಡು ಮಾಡಿದ್ರೆ ತಪ್ಪಾಗ್ಬಿಡ್ತದೆ. ಅದಕ್ಕೆ ಕೇರ್ಫುಲ್ಲಾಗಿ ಮಾಡ್ಕೋಬೇಕು ನೀವು. ಆಯ್ತಲ್ಲ? ನೋಡಿ, ಇಲ್ಲಿಗೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಕಂಪ್ಲೀಟ್ ಆಗಿಬಿಡುತ್ತೆ. ಅದಕ್ಕೆ ಹೇಳಿದ್ದೀನಿ, ನೆಕ್ಸ್ಟ್ ಚಾಪ್ಟರ್ ನಾವು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಮಾಡ್ಕೊತೀವಿ. ನೋಡಿ, ಇಲ್ಲಿ ಏನು ಐಡಿಯಾ ಗೊತ್ತಿರಲಿ ಅಂದರೆ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಒಂದು ಟೆಸ್ಟು ಇದೆ. ಮೆಟೀರಿಯಲ್ ಡೌನ್ಲೋಡ್ ಮಾಡ್ತಿರಲ್ಲ, ಅಲ್ಲಿ ಲಾಸ್ಟಿಗೆ ಟೆಸ್ಟ್ ಅಂತಿದೆ. ಆ ಟೆಸ್ಟಿಂದು ಇದು ಆನ್ಸರ್ ಕೀ ಏನೂ ಕೊಟ್ಟಿಲ್ಲ. ಅಸೈನ್ಮೆಂಟಿಂದೆಲ್ಲ ಆನ್ಸರ್ಸ್ ಕೀ ಕೊಟ್ಟಿದ್ದೀವಿ, ಟೆಸ್ಟಿಂದ ಮಾತ್ರ ಕೊಟ್ಟಿಲ್ಲ. ನೆಕ್ಸ್ಟ್ ನಾನು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಮಾಡ್ಕೊತೀವಲ್ಲ, ಅದರೊಳಗೆ ಲಾಸ್ಟ್ ಸ್ಲೈಡ್ ಒಳಗೆ, ಇದೇ ಥರ ಲಾಸ್ಟ್ ಸ್ಲೈಡ್ ಒಳಗೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿಂದು ಆನ್ಸರ್ ಕೀ ಇರ್ತದೆ. ಆಯ್ತಲ್ಲ? ಅದಕ್ಕೆ ನಮಗೆ ಅಲ್ಲಿ ಇಂಪಾರ್ಟೆಂಟ್ ನೋಡಿ, ಫಸ್ಟು ಈ ಚಾಪ್ಟರ್ದು ಆಗಿದ ತಕ್ಷಣ ಇವತ್ತಿನ ಕೆಲಸ ಇವತ್ತೇ ಮಾಡ್ಕೊಂಬಿಡ್ಬೇಕು. ಇವತ್ತೇ ಆ ಟೆಸ್ಟ್ ಬರೆದ್ಬಿಡಿ. ಆ ಟೆಸ್ಟ್ ಬರೆದ ಮೇಲೆ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸಿನ ಕ್ಲಾಸ್ ನೋಡ್ಕೊಂಡು ಹೋಗ್ತಿರಲ್ಲ, ಅಲ್ಲ ಲಾಸ್ಟಿಗೆ ನಿಮಗೆ ಆನ್ಸರ್ ಕೀ ಸಿಗುತ್ತೆ. ಇವಾಗ ಟೆಸ್ಟ್ ಬರೆದಿರ್ತಾರಲ್ಲ, ಅದಾದಮೇಲೆ ಅದು ಆನ್ಸರ್ ಕೀನ ವೆರಿಫೈ ಮಾಡ್ಕೊಳ್ಳಿ ಅಷ್ಟೇ. ಆಯ್ತಲ್ಲ? ಥ್ಯಾಂಕ್ ಯು.